ನಾನು ಹೇಳ್ಬಿಡ್ತೀನಿ ಇವತ್ತು XYZ ಕಂಪ್ನಿ ಬೈ ಮಾಡಿ ಅಂತ ಹೇಳ್ತೀನಿ, ನೀವು ಬೈ ಮಾಡ್ತೀರಾ, ನಾಳೆ ಆ ಕಂಪ್ನಿ ಏನಕ್ಕೋ ಕೆಳಗೆ ಬಿತ್ತು. ಬಿಕಾಸ್ ನಾನೇನು ದೇವರಲ್ಲ, ನಾನು ಹೇಳಿದ್ದೆಲ್ಲ ಮೇಲೆ ಹೋಗಕ್ಕೆ ನಾನೇನು ದೇವರಲ್ಲ, ಏನೋ ರೀಸನ್ಗೆ ಕೆಳಗೆ ಬಿತ್ತು. ನಿಮಗೆ ಹಿಡ್ಕೊಳಕ್ಕೆ ನಡ್ಕ ಸ್ಟಾರ್ಟ್ ಆಗ್ಬಿಡುತ್ತೆ ಶೇರ್ನ. ಏನು ಮಾಡೋಣ, ಹಿಡ್ಕೊಳ್ಳೋಣ ಬಿಡ್ಲ, ಡೈಲಿ ಅದೇನೋ ಬರುತ್ತೆ ನಿಮ್ಗೆ. ಆಮೇಲೆ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಕಾನ್ಕಾಲಲ್ಲಿ ಏನೋ ಹೇಳ್ತಿದ್ದಾರೆ ಅಂದರೆ ಅವ್ರು ಅಷ್ಟು ಸ್ವಲ್ಪ ಬಾಯಿಗೆ ಬಂದಂಗೆ ಹೇಳಕ್ ಬರಲ್ಲ, ರಾಜಕಾರಣಿಗಳಲ್ಲ ಅವರು. ನಾಳೆ ಇವತ್ತೇನಾದ್ರು ಹೇಳಿದಾರೆ ಅಂದರೆ ನಾಳೆ ಅದಕ್ಕೆ ಬಂದು ಇನ್ವೆಸ್ಟರ್ ಕ್ವಶನ್ ಮಾಡ್ತಾರೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ದುಡ್ಡು ಗ್ರೋ ಆಗ್ತಾ ಆಗ್ತಾ ಮ್ಯೂಚುವಲ್ ಫಂಡ್ ಸವಾಸ ಬಿಟ್ಬಿಡ್ಬೇಕು. ಯಾಕಂದರೆ ಗ್ಲೋಬಲಲ್ಲಿರೋ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ನ ಬೈ ಮಾಡ್ತಿರೋದ್ರಿಂದ ಗೋಲ್ಡ್ ಪ್ರೈಸ್ ಮೇಲೋಗಿದೆ. ಈ ದುಡ್ಡನ್ನು ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ಮೇಲೆ ಆ ದುಡ್ಡನ್ನ ವಿಡ್ರಾ ಮಾಡೋಕ್ಕೆ ಹೋಗ್ಬಿಡಿ. ಬ್ರೋ, ನಾನು ಮಾಡಿರೋ ಸ್ಟಾಕ್ ಪ್ರೈಸ್ ಡೌನ್ ಆದರೆ ಏನು ಮಾಡೋದು? ಬೈ ಮಾಡ್ಲಾ ಇಲ್ಲ ಇನ್ನೂ ಕೆಳಗಡೆ ಹೋಗಲಿ ಅಂತ ವೆಯ್ಟ್ ಮಾಡ್ಲಾ? ಬ್ರೋ, ಇದು 99% ಇನ್ವೆಸ್ಟರ್ಸ್ ಪ್ರಾಬ್ಲಮ್. ಇನ್ವೆಸ್ಟರ್ಸ್ ಅಲ್ಲ, ಬೈ ಮತ್ತು ಸೆಲ್ ಮಾಡುವಂಥ ಇನ್ವೆಸ್ಟರ್ಸ್ ಪ್ರಾಬ್ಲಮ್ಮು. ಅದಕ್ಕೆ ಹೇಳೋದು, ನೀವು ಕಂಪ್ನಿನಲ್ಲಿ ಎಂಟ್ರಿ ಆಗೋಕ್ಕೂ ಮುಂಚೆನೇ ಸ್ಟಡಿ ಮಾಡಿ. ನಿಮಗೆ ಎಂಟ್ರಿ ಆಗೋಕ್ಕೂ ಮುಂಚೆನೇ ನೀವು ಸ್ಟಡಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಶೇರ್ ಪ್ರೈಸ್ ಯಾಕೆ ಕೆಳಗೆ ಬರ್ತಿದೆ ಅಂತ ಗೊತ್ತಿರುತ್ತೆ, ಶೇರ್ ಪ್ರೈಸ್ ಯಾಕೆ ಮೇಲೋಗುತ್ತೆ ಅಂತಲೂ ಗೊತ್ತಿರುತ್ತೆ. ಅವಾಗ ಪ್ಯಾನಿಕ್ ಆಗಲ್ಲ, ಭಯ ಬೀಳಂಗಿಲ್ಲ, ತಲೆ ಕೆಡಿಸ್ಕೊಳಂಗಿಲ್ಲ. ಯಾರನ್ನ ನಾವು ವಿಡಿಯೋ ಮಾಡಾಕ್ತೀವಲ್ಲ, ಲೈಕ್ ರಿಸರ್ಚ್ ವಿಡಿಯೋ ಮಾಡಾಕ್ತೀವಲ್ಲ, ಗುರು ಇಷ್ಟೊಂದೆಲ್ಲ ಹೇಳೋ ಬದಲು ಯಾವ ಶೇರ್ ಬೈ ಮಾಡ್ಬೇಕು ಹೇಳಿ ಗುರು ಅಂತ ಕೇಳ್ತಾರೆ. ನಾನು ಹೇಳ್ಬಿಡ್ತೀನಿ, ಇವತ್ತು XYZ ಕಂಪ್ನಿ ಬೈ ಮಾಡಿ ಅಂತ ಹೇಳ್ತೀನಿ, ನೀವು ಬೈ ಮಾಡ್ತೀರಾ, ನಾಳೆ ಆ ಕಂಪ್ನಿ ಏನಕ್ಕೋ ಕೆಳಗೆ ಬಿತ್ತು. ಬಿಕಾಸ್ ನಾನೇನು ದೇವರಲ್ಲ, ನಾನು ಹೇಳಿದ್ದೆಲ್ಲ ಮೇಲೆ ಹೋಗಕ್ಕೆ ನಾನೇನು ದೇವರಲ್ಲ, ಏನೋ ರೀಸನ್ಗೆ ಕೆಳಗೆ ಬಿತ್ತು. ನಿಮಗೆ ಹಿಡ್ಕೊಳಕ್ಕೆ ನಡ್ಕ ಸ್ಟಾರ್ಟ್ ಆಗ್ಬಿಡುತ್ತೆ ಶೇರ್ನ. ಏನು ಮಾಡೋಣ, ಹಿಡ್ಕೊಳ್ಳೋಣ ಬಿಡ್ಲ, ಡೈಲಿ ಅದೇನೋ ಬರುತ್ತೆ ನಿಮ್ಗೆ. ಅದಕ್ಕೆ ಅವ್ರ ಮಾತು ಕೇಳಬೇಡಿ, ನೀವೇ ಖುದ್ದು ರಿಸರ್ಚ್ ಮಾಡಿ. ನಿಮ್ಗೆ ರಿಸರ್ಚ್ ಮಾಡೋಕ್ಕೆ ಏನೇನು ಹೆಲ್ಪ್ ಬೇಕು ಕೇಳಿ, ನಾವು ಮಾಡ್ತೀವಿ. ಆದರೆ ಬೈ ಮಾಡಲ ಸೆಲ್ ಮಾಡಲ ಅಂತ ದಯವಿಟ್ಟು ಕೇಳಬೇಡಿ. ಯಾಕಂದರೆ ಅದು ಯಾರ ಮಾತು ಕೇಳಿ ಮಾಡಬೇಡಿ. ಈ ನಿಮಗೆ ರಿಸರ್ಚ್ ಮಾಡೋಕ್ಕೆ ಡೇಟಾ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ, ನಾವು ಡೇಟಾ ಫುಲ್ಲು ಯಾವುದೋ ಕಂಪ್ನಿ ಅನಲೈಸಿಸ್ ಮಾಡಿದ್ರೆ ಏನು ಮಾಡ್ತೀವಿ, ಬರೋ ಡೇಟಾ ಎಲ್ಲ ಒಂದು ವಾರ ಕೂತ್ಕೊಂಡು ಸ್ಟಡಿ ಮಾಡಿ ಆ ಕಂಪ್ನಿನ ನಿಮಗೆ ಅರ್ಧ ಗಂಟೆಲಿ ತಾಮಂದು ತೋರಿಸ್ತೀವಿ, 20 ನಿಮಿಷದಲ್ಲಿ ತಾಮಂದು ತೋರಿಸ್ತೀವಿ. ಇದರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ. ಓ, ಕಂಪ್ನಿ ಈ ಥರ ಮಾಡ್ತಿದೆ, ಈ ಕಂಪ್ನಿ ಈ ಕೆಲಸ ಮಾಡ್ತಿದೆ, ಈ ಕೆಲಸ ಮಾಡೋದ್ರಿಂದ ಈ ಕಂಪ್ನಿಗೆ ಇಷ್ಟೊಂದು ದುಡ್ಡು ಬರುತ್ತೆ, ಈ ಥರ ಒಂದು ಐಡಿಯಾ ಬರುತ್ತೆ. ಇದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು ಬೈ ಮಾಡ್ಲಾ ಸೆಲ್ ಮಾಡ್ಲಾ ಅಂತ. ಸರ್, ಐ ಆಮ್ ಆನ್ ಆಟೋ ರಿಕ್ಷಾ ಡ್ರೈವರ್, ಏಜ್ 50. ಇವಾಗ ಫಾರಿನ್ ಕಂಟ್ರಿಯಲ್ಲಿರೋ ಗೋಲ್ಡ್ ನಮ್ಮ ಇಂಡಿಯಾಗೆ 7K ಟನ್ ರಿಟರ್ನ್ ಮಾಡ್ಕೊಂಡಿದ್ದಾರೆ. ನಮ್ಮ ಗೋಲ್ಡ್ ರಿಸರ್ವ್ ಜಾಸ್ತಿ ಆದಾಗ ಲೋಕಲ್ ಮಾರ್ಕೆಟಲ್ಲಿ ಗೋಲ್ಡ್ ಪ್ರೈಸ್ ಡೌನ್ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ತಿಳಿಸಿ ಸರ್. ಸರ್, ನನಗೆ ಫಸ್ಟ್ ಆಫ್ ಆಲ್ ನೀವು ಆಟೋ ಡ್ರೈವರು ನಮ್ಮ ಚಾನಲ್ ನೋಡ್ತಿರೋದು ಭಯಂಕರ ಖುಷಿ ಆಯಿತು. ಯಾಕಂದರೆ ನೀವು ಈ ಥರ ಲಾಜಿಕಾಗಿ ಏನೋ ಒಂದು ಥಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಿ. 50 ವರ್ಷ ಆದರೂ ಕೂಡ ಸಿದ್ದರಾಮಯ್ಯಂಗೆ ಏನಾಯಿತು, ಯಡಿಯೂರಪ್ಪಂಗೆ ಏನಾಯಿತು, ನರೇಂದ್ರ ಮೋದಿಗೆ ಏನಾಯಿತು, ದೇಶದಲ್ಲಿ BJP ಏನಾಯಿತು, ಅದಾಯಿತು ಇದಾಯಿತು ಅಂತ ತಲೆ ಕೆಡಿಸ್ಕೊಳ್ಳೋ ವಯಸ್ಸಲ್ಲಿ ನೀವು ಹೊಸ ವಿಷಯನ ಏನೋ ತಿಳ್ಕೊಬೇಕು ಅಂತ ಟ್ರೈ ಮಾಡ್ತಿದ್ದೀರಾ. ನಿಮಗೆ ನನ್ನ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್. ಆ್ಯಕ್ಚುಲಿ ನೀವು ಇದನ್ನು ಎಂಗೇಜಲ್ಲೇ ಮಾಡಿದಿದ್ರೆ ನನಗನ್ನಿಸ್ದಂಗೆ ನೀವು ಇವತ್ತು ಆಟೋ ಓಡಿಸ್ತಾ ಇರಲಿಲ್ಲ. ಆಟೋ ಓಡಿಸೋದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ನೀವು ಸ್ವಲ್ಪ ಬೇರೆ ಥರ ಥಿಂಕ್ ಮಾಡಿ ಬೇರೆ ಲೆವೆಲಲ್ಲಿ ಇರ್ತಾ ಇದ್ರಿ. ಆ್ಯಕ್ಚುಲಿ ನಾಲೆಡ್ಜ್ ಅಂದರೆ ಇದೇನೆ, ನಮ್ಮ ಮೈಂಡ್ನ ಕೆದಕೋದು, ಕ್ವಶನ್ ಮಾಡ್ಕೊಳೋದು, ನಾವೇ ಕ್ವಶನ್ ಮಾಡ್ಕೊಳೋದು, ಸುಮ್ಮನೆ ಕ್ವಶನ್ ಮಾಡ್ಕೊತಿರ್ಬೇಕು. ನಮ್ಮ ಸೊಸೈಟಿನಲ್ಲಿ ನಮ್ಮನ್ನೆಲ್ಲ ಹೆಂಗೆ ಬೆಳೆಸಿದ್ದಾರೆ ಅಂದರೆ, ನಾವು ಕ್ವಶನ್ ಮಾಡಿದ್ರೆ ತಪ್ಪು ಅಂತ ಬೆಳೆಸಿದ್ದಾರೆ. ನಾವೇನಾದರೂ ದೊಡ್ಡವ್ರಿಗೆ ಕ್ವಶನ್ ಮಾಡಿಬಿಟ್ರೆ ಅವ್ರಿಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಏನು ಹೇಳ್ತಾರೆ ಹೇಳಿ, ನೀನು ತಲೆ ಹರಟೆ, ತಲೆಗೆ ಮಟ್ಕೇಳ್ತಾನೆ, ಎಲ್ಲರೂ ಕಾಲಾಗಿ ನಡೆದ್ರೆ ಅವ್ನು ತಲೆಗೆ ನಡೀತಾನೆ, ಏನಾದರೂ ಒಂದು ಹೇಳ್ಬಿಡ್ತಾರೆ. ಯಾಕಂದರೆ ಅವರಿಗೆ ಆನ್ಸರ್ ಮಾಡೋದು ಗೊತ್ತಿಲ್ಲ ಅಂತ. ಆ್ಯಕ್ಚುಲಿ ಯಾರ ತಲೆಗೆ ಜಾಸ್ತಿ ಕ್ವಶನ್ ಬರುತ್ತೆ ಅವನೇ ಕ್ಯೂರಿಯಸ್ ಆಗಿರ್ತಾನೆ. ಯಾಕೆ ಹೇಳಿ, ಯಾಕಂದ್ರೆ ಅವನೇ ಏನೋ ಒಂದು ಕಂಡಿಡಿಯಕ್ಕಾಗುತ್ತಲ್ಲ. ಈಗ ನ್ಯೂಟನ್ ಸುಮ್ಮನೆ ಒಂದು ಮರದ ಕೆಳಗೆ ಕುಂದಿರ್ತಾನೆ, ಅವನ ತಲೆ ಮೇಲೆ ಆಪಲ್ ಬೀಳುತ್ತೆ. ಅವನು ಬೇರೆಯವರಾಗಿದ್ರೆ ಏನು ಮಾಡಿರೋರು ಹೇಳಿ, ಅಯ್ಯೋ ಆಪಲ್ ಬಿದ್ದಿದೆ ಅಂತ ಕೊಯ್ಕೊಂಡು ತಿಂದಿರೋರು. ಅವನೇನು ಥಿಂಕ್ ಮಾಡ್ದ, ಮೇಲಿಂದ ಯಾಕೆ ಬಿತ್ತು ಇದು, ಅದು ಹೆಂಗೆ ಬೀಳುತ್ತೆ, ಮೇಲಿಂದ ಹೆಂಗೆ ಬಿತ್ತಿದು, ಇದು ಮೇಲಿಂದ ಬೀಳ್ಬೇಕಂದ್ರೆ ಏನೋ ಒಂದು ರೀಸನ್ ಇರಬೇಕಾ, ಏನದು ಅಂತ ಹುಡ್ಕೊಂಡು ಹೋದ. ಅದರಿಂದ ನ್ಯೂಟನ್ ಲಾ ಆಫ್ ಮೋಷನ್ ಬಗ್ಗೆ ಕಂಡಿಡ್ದ, ಗ್ರಾವಿಟೇಷನ್ ಬಗ್ಗೆ ಕಂಡಿಡ್ದ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನು ಥಿಂಕ್ ಮಾಡಬೇಕು, ಕ್ವಶನ್ ಮಾಡಬೇಕು, ಪ್ರತಿಯೊಂದು ವಿಷಯದಲ್ಲೂ ಕ್ವಶನ್ ಮಾಡಬೇಕು. ಅವಾಗಲೇ ನಮ್ಮ ಮೈಂಡ್ ಮೆಚೂರ್ ಆಗುತ್ತೆ. ಹೇಳಿದ್ದನ್ನೆಲ್ಲ ಒಪ್ಕೊಂಬಾರ್ದು. ನಿಮ್ಗೆ ಎಲ್ಲಿವರೆಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅಲ್ಲಿವರೆಗೂ ನೀವು ಕ್ವಶನ್ ಮಾಡ್ತಾನೆ ಇರಬೇಕು. ಅವಾಗಲೇ ನಾವು ಮೆಚೂರ್ ಆಗೋಕ್ಕಾಗುತ್ತೆ, ನಾವು ಇಂಟೆಲೆಕ್ಟ್ ಆಗೋಕ್ಕಾಗುತ್ತೆ. ಇದು ನಮ್ಮ ಲೈಫ್ನ ಮೇಲ್ ತಗೊಂಡೋಗುತ್ತೆ. ನಾರ್ಮಲ್ ಜನ ಬದುಕೋಕ್ಕಿಂತ ನಾವು ಬೇರೆ ಥರ ಬದುಕ್ತೀವಿ. ಬಟ್ ತುಂಬ ಜನ ಕ್ವಶನ್ ಮಾಡ್ಕೊತಾರೆ. ಏನು ಹೇಳಿ, ಈ ವಾರ ಯಾವ ಫಿಲಮ್ ರಿಲೀಸ್ ಆಗುತ್ತೆ, ಪುಷ್ಪ ಎಷ್ಟು ಕೋಟಿ ಕಲೆಕ್ಷನ್ ಮಾಡುತ್ತೆ, ಈ ವಾರ ಬಿಗ್ ಬಾಸ್ ಇಂದ ಯಾರು ಎಲಿಮಿನೇಟ್ ಆಗ್ತಾರೆ, ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ, ಬರೀ ಇಂಥದ್ರ ಬಗ್ಗೆ ಕ್ವಶನ್ ಮಾಡ್ಕೊಂತಾರೆ. ಇದರಿಂದ ಅವ್ರ ಲೈಫ್ ಏನು ಚೇಂಜ್ ಆಗುತ್ತೆ? ಯಾರೋ ಬಿಗ್ ಬಾಸ್ ಗೆಲ್ತಾರೆ, ಯಾರೋ 50 ಲಕ್ಷ ಸಿಗುತ್ತೆ, ನಮ್ಮ ಲೈಫ್ ಏನು ಚೇಂಜ್ ಆಗುತ್ತೆ? ಏನೂ ಚೇಂಜ್ ಆಗಲ್ಲ. ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂದರೆ ಗೋಲ್ಡ್ ಪ್ರೈಸ್ ಡಿಸೈಡ್ ಆಗೋದು ಗ್ಲೋಬಲ್ ಇಂದ ಸರ್. ಈಗ ಆಲ್ರೆಡಿ ಇವ್ರು ಗೋಲ್ಡ್ನ ಪರ್ಚೇಸ್ ಮಾಡಿರೋದ್ರಿಂದ ಈಗ ನೀವೇ ನಿಮ್ಮ ಮನೇಲಿ ಒಂದು 100 ಗ್ರಾಮ್ ಬೈ ಮಾಡಿರ್ತೀರಾ, ಬೈ ಮಾಡಿ ನಿಮ್ಮ ಫ್ರೆಂಡ್ ಮನೆಗೋ ಅಥವಾ ಬ್ಯಾಂಕಲ್ಲಿ ಎಲ್ಲೋ ಡೆಪಾಸಿಟ್ ಮಾಡಿರ್ತೀರಾ. ಬಿಕಾಸ್ ನಿಮಗೆ ಹೆದರಿಕೆ ಆಗುತ್ತೆ, ಮನೆಗೆ ಯಾರೋ ಕಳ್ಳ ಒಂದು ಹೊತ್ಕೊಂಡು ಹೋಗ್ತಾನಂತ ಬ್ಯಾಂಕಲ್ಲಿ ಇಟ್ಟಿರ್ತೀರಾ. ಅದನ್ನು ನೀವು ವಾಪಸ್ ಮನೆಗೆ ತಂದ ತಕ್ಷಣ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಏನಾದ್ರು ಚೇಂಜ್ ಆಯ್ತಾ? ನೀವು ಮುಂಚೆನೂ 100 ಗ್ರಾಮ್ ಇತ್ತು ನಿಮ್ಮ ಹತ್ರ, ಇವಾಗಲೂ 100 ಗ್ರಾಮ್ ಇದೆ, ಬಟ್ ಅದು ಇಟ್ಟಿರೋ ಜಾಗ ಚೇಂಜ್ ಆಗಿದೆ ಅಷ್ಟೇ. ಇದರಿಂದ ಪ್ರೈಸ್ ಏನು ಮೂವ್ಮೆಂಟ್ ಆಗಲ್ಲ. ಯಾಕಂದ್ರೆ ಇದು ಹೊಸದಾಗಿ ಖರೀದಿ ಮಾಡಿರೋದಲ್ಲ. ಇದು ಹೊಸದಾಗಿ ಖರೀದಿ ಮಾಡಿದ್ರೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಅದು ಗ್ಲೋಬಲ್ ಲೆವೆಲ್ ಅಲ್ಲಿ ಗೋಲ್ಡ್ ಪ್ರೈಸ್ ಡಿಸೈಡ್ ಆಗೋದು, ನಮ್ಮ ಇಂಡಿಯಾದಲ್ಲ. ಈಗ
ನೀವು ರೀಸೆಂಟ್ಲಿ ನೋಡಿರ್ಬೋದು ಗೋಲ್ಡ್ ಸಡನ್ ಆಗಿ ಜಂಪ್ ಆಗಿದೆ. ಯಾಕಂದ್ರೆ ಗ್ಲೋಬಲ್ ಅಲ್ಲಿರೋ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ ನ ಬೈ ಮಾಡ್ತಿರೋದ್ರಿಂದ ಗೋಲ್ಡ್ ಪ್ರೈಸ್ ಮೇಲೋಗಿತ್ತು. ನೀವು ರೀಸೆಂಟ್ಲಿ ಡೇಟಾ ತೆಗೆದು ನೋಡಿದ್ರೆ ಸುಮಾರು 60 ಟನ್ ಗೋಲ್ಡ್ ನ ಎಲ್ಲ ಸೆಂಟ್ರಲ್ ಬ್ಯಾಂಕ್ ಬೈ ಮಾಡ್ತಿದ್ದಾವೆ. ಅದರಲ್ಲಿ 27 ಟನ್ ಜಸ್ಟ್ ನಮ್ಮ RBI ಬೈ ಮಾಡಿದೆ. ಅಂದ್ರೆ ಸುಮಾರು 50% ಗೋಲ್ಡ್ ನಮ್ಮ RBI ಬೈ ಮಾಡಿದೆ. ಈಗ 27 ಟನ್ ಏನ್ ಬೈ ಮಾಡಿದೆಯಲ್ಲ ಅದೆಲ್ಲ ಹೊಸದು. ಈಗ ಹೊಸ್ದಾಗಿ ಬೈ ಮಾಡಿದಾಗ ಏನಾಯ್ತು ಹೇಳಿ, ಗೋಲ್ಡ್ ಪ್ರೈಸ್ ಮೇಲೋಯ್ತು. ಅದೇ ರೀತಿ ಹೊಸ್ದಾಗಿ ಬೈ ಮಾಡಿದ್ರೆ ಮಾತ್ರ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಇದರಿಂದ ಗೋಲ್ಡ್ ಪ್ರೈಸ್ ಮೇಲೋಗುತ್ತೆ. ಇದು ಮುಂಚೆ ಬೈ ಮಾಡಿರೋ ಗೋಲ್ಡ್ ಇರೋದ್ರಿಂದ ಇದರಿಂದ ಗೋಲ್ಡ್ ಪ್ರೈಸ್ ಮೇಲೆ ಕೆಳಗೆ ಹೋಗೋಕೆ ಚಾನ್ಸೇ ಇಲ್ಲ. ಬ್ರೋ, ಲೋನ್ ಮಾಡಿ ಸೈಟ್ ತಗೊಂಡಿದ್ದೆ 11,000 EMI ಮತ್ತೆ ಹೌಸ್ ರೆಂಟ್ ಬಂದ್ಬಿಟ್ಟು 8.5K ಟೋಟಲ್. ಈಗ 9.5K ಲೋನ್ ಟಾಪ್ ಅಪ್ ಮಾಡಿ ಮನೆ ಕಟ್ಟಿದ್ರೆ 23K EMI ಬರುತ್ತೆ. ಮನೆ ಕಟ್ಟೋದ ಇಲ್ಲ MF ಅಲ್ಲಿ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಮಾಡೋದ ಫುಲ್ ಕನ್ಫ್ಯೂಷನ್ ಆಗಿದೆ. ಪ್ಲೀಸ್ ರಿಪ್ಲೈ ಮಾಡಿ. MF ಅಲ್ಲಿ 25K ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಬ್ರೋ, ನೀವು ಮನೆ ಕಟ್ಟೋದು ಬೆಸ್ಟ್. 19.5 ಲಕ್ಷಕ್ಕೆ ಏನಾದ್ರು ಮನೆ ಕಟ್ಟಿದ್ರೆ ಬೆಸ್ಟ್, ಅದೇ ಬೆಸ್ಟ್. ಆದ್ರೆ ಬಜೆಟ್ ನ ಜಾಸ್ತಿ ಮಾಡ್ಕೊಂಬೇಡಿ. ಆ ರೂಮ್ ಡಿಸೈಡ್ ಮಾಡೋಣ, ಈ ರೂಮ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡ್ಸೋಣ, ಅಥವಾ ಈ ರೂಮ್ ಅಲ್ಲಿ ವಾಲ್ ಪೇಪರ್ ಡಿಸೈನ್ ಮಾಡ್ಸೋಣ ಅಂತ ನೀವೇನಾದ್ರು ಬಜೆಟ್ ಜಾಸ್ತಿ ಮಾಡ್ಕೊಂಡ್ರೆ ಮುಂದೆ ನೀವೇ ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ EMI ಜಾಸ್ತಿ ಆಗುತ್ತೆ, ಲೋನ್ ಜಾಸ್ತಿ ಆಗುತ್ತೆ. ಇವಾಗ ಏನ್ ನೀವು ಪ್ಲಾನ್ ಮಾಡ್ತಿದ್ದೀರಲ್ವಾ 23,000 ರೂಪಾಯಿ EMI ಕಟ್ಬೇಕಂತ, ಇವಾಗ ನಿಮ್ ಮನೆದು 8,500 ರೂಪಾಯಿ ಬಾಡಿಗೆ ಇದೆಯಲ್ವಾ, ಅದು ಮೈನಸ್ ಮಾಡಿದ್ರೆ ಬೇಡ 10,000 ರೂಪಾಯಿ ಅಂತ ಮೈನಸ್ ಮಾಡಿದ್ರು 13,000 ರೂಪಾಯಿ ಜಾಸ್ತಿ ಕಟ್ತಿರ್ತೀರಾ. 13,000 ರೂಪಾಯಿ ಕಟ್ಕೊಂಡು ಹೋಗಿ. 13,000 ರೂಪಾಯಿ ಕೈಯಿಂದ ಕಟ್ಟಬೇಕಾಗುತ್ತೆ, ಕಟ್ಕೊಂಡು ಹೋಗಿ. ಇನ್ನು ಉಳಿದಿದ್ದು ಬೇಕಾದ್ರೆ MF ಮಾಡಿ. ನೀವು ಹೇಳೋ ಪ್ರಕಾರ 25,000 ರೂಪಾಯಿ ನೀವು ಕರೆಂಟ್ಲಿ MF ಮಾಡ್ತಾ ಇದ್ದೀರಾ ಅಲ್ವಾ. ಅದರಲ್ಲಿ ನೀವು ಉಳಿದಿದ್ದನ್ನ ಏನು ಉಳಿಯುತ್ತಲ್ವಾ, ಈಗ ನೀವು ಮನೆ EMI ಕಟ್ಟಿ ಏನು ಉಳಿಯುತ್ತಲ್ವಾ ಅದನ್ನ SIP ಮಾಡ್ಕೊಂಡು ಹೋಗಿ ಮನೆ ಕಟ್ಟಿ. 19.5 ಲಕ್ಷದಲ್ಲಿ ಏನಾದ್ರು ಕಟ್ಟಕ್ಕಾದ್ರೆ ಕಟ್ಟಿ, 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆದ್ರೆ ಕಟ್ಟಿ. ಜಾಸ್ತಿ ಎಕ್ಸ್ಪೆಂಡ್ ಮಾಡಬೇಡಿ. ಇದರಿಂದ ನೀವು ಫ್ಯೂಚರ್ ಅಲ್ಲಿ ಸಿಗಾಕೊಂತೀರಾ. ಮತ್ತೆ ನಿಮ್ ಏಜು ಕೂಡ ಡಿಪೆಂಡ್ ಆಗಿರುತ್ತೆ. ನಿಮ್ದು ಏನಾದ್ರು 35 ವರ್ಷ ಮೇಲಿದ್ರೆ ಈ ಪ್ಲಾನ್ ಕರೆಕ್ಟು. 35 ವರ್ಷ ಒಳಗಿದ್ರೆ ದಯವಿಟ್ಟು ನೀವು ಮ್ಯೂಚುವಲ್ ಫಂಡ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮನೆ ಸ್ವಲ್ಪ ಡಿಲೇ ಮಾಡಿ. ಮನೇನೇನಾದ್ರೂ ಫೋರ್ಸ್ ಮಾಡ್ತಾ ಇದ್ದಾರೆ, ಮನೆಯವ್ರು ಏನಾದ್ರು ನಿಮ್ಗೆ ಹಿಂಸೆ ಕೊಡ್ತಿದ್ದಾರೆ, ಇಲ್ಲ ಮನೆ ಕಟ್ಟಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕಟ್ಟಿ. ಮನೆಯವರು ಅರ್ಥ ಮಾಡ್ಕೊಂತಾರೆ, ಮನೆಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಇದನ್ನ ಮುಂದೆ ಹಾಕಿ. ನೀವು 35 ವರ್ಷ ಆಗೋವರೆಗೂ ಈ ಪ್ಲಾನಿಗೆ ಬರಬೇಡಿ. ಹಾಯ್ ಸರ್, ನಾನು MBA ಜಾಯ್ನ್ ಆಗಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ಫೀಸ್ ಬಂದ್ಬಿಟ್ಟು 3.5 ಲಕ್ಷ ಆಗುತ್ತೆ ಫಾರ್ 2 years. ಅದಕ್ಕೆ ನಾನು ಎಜುಕೇಶನ್ ಲೋನ್ ಮಾಡೋಣ ಅಂತ ಇದ್ದೀನಿ. 10.25 ಇಂಟ್ರೆಸ್ಟ್ ರೇಟ್ ಇದೆ. ಹಾಗೆ ಈಗಾಗಲೇ 1.5 ಲಕ್ಷ ಫೀಸ್ನ ಪೇ ಮಾಡಿದ್ದೀನಿ. ಲೋನ್ ಸ್ಯಾಂಕ್ಷನ್ ಆದಮೇಲೆ ಈ ಅಮೌಂಟ್ ಸಿಗುತ್ತೆ. ಓಕೆ, ನೀವೇನು ಹೇಳ್ತಿದ್ದೀರಾ ಅಂದರೆ 3.5 ಲಕ್ಷ ಲೋನ್ ಮಾಡಿಸ್ತಿದ್ದೀರಾ ಎಜುಕೇಶನ್ ಲೋನು. ಅದ್ರ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 10.25 ಇದೆ. ಅದರಲ್ಲಿ 1.5 ಲಕ್ಷ ಆಲ್ರೆಡಿ ನೀವು ಕಾಲೇಜ್ ಫೀಸ್ನ ಕಟ್ಬಿಟ್ಟಿದ್ದೀರಾ. ಈಗ 3.5 ಲಕ್ಷ ಈಗ ಬರ್ತಾ ಇದೆ ಅಲ್ವಾ, 3.5 ಲಕ್ಷ ಬರ್ತಾ ಇದೆ. ಇದನ್ನ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ 5,000 ಸಾವಿರ ಎವ್ರಿ ಮಂತ್ SWP ಮಾಡ್ತೀನಿ. ಮಾರ್ಕೆಟ್ ಏನಾದರೂ ವೊಲಟಿಲಿಟಿ ಆದ್ರೆ ಆ ದುಡ್ಡನ್ನ ವಿಡ್ರಾ ಮಾಡಲ್ಲ, ಅದ್ರ ಬದಲು ನಾನು ಮನೆಯಿಂದ ದುಡ್ಡು ಇಸ್ಕೊಂತೀನಿ ಅಂತ ಹೇಳ್ತಾ ಇದ್ದೀರಾ. ಯಾವುದು ಬೆಸ್ಟ್ ಅಂತ ನನಗೆ ಸಜೆಷನ್ ಕೇಳ್ತಾ ಇದ್ದೀರಾ. ನಾನು ಹೇಳೋ ಪ್ರಕಾರ ಏನಂದ್ರೆ, ಈ ದುಡ್ಡನ್ನ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ಮೇಲೆ ಆ ದುಡ್ಡನ್ನ ವಿಡ್ರಾ ಮಾಡಕ್ಕೆ ಹೋಗ್ಬಿಡಿ, ಆ ದುಡ್ಡನ್ನ ತೆಗಿಯಕ್ಕೆ ಹೋಗ್ಬಿಡಿ, ಆ ದುಡ್ಡನ್ನ ಅದ್ರ ಪಾಡಿಗೆ ಬೆಳೆಯಕ್ ಬಿಡಿ. ನೀವು 5,000 ರೂಪಾಯಿ ಏನು ನಿಮ್ PG ಕಟ್ಟಕ್ಕೆ ಅದಕ್ಕೆ ಬೇಕಲ್ವಾ, ಅದಕ್ಕೆ ಏನಾದರೂ ಸೈಡ್ ಹಸಲ್ ಮಾಡಿ. ಸೈಡ್ ಹಸಲ್ ಅಂದ್ರೆ ಏನಾದ್ರು ಸೈಡಲ್ಲಿ ಏನಾದ್ರು ಇನ್ಕಮ್ ಬರಂಗ್ ಮಾಡ್ಕೊಳ್ಳಿ. ಪಾರ್ಟ್ ಟೈಮ್ ಜಾಬ್ ಮಾಡಿ, ಹೋಗಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡಿ, ಏನೋ ಒಂದು ಮಾಡಿ. ತಲೆ ಕೆಡಿಸ್ಕೊಂಬೇಡಿ ನಿಮ್ಮ ಎಜುಕೇಶನ್ ಹಿಂದೆ ಹೋಗುತ್ತೆ ಅಂತ. ನೀವು ಎಜುಕೇಶನ್ ಮಾಡಿ ಹೊರಗೆ ಬಂದ್ರು ಕೂಡ ಇದೇ ದುಡ್ಡು ಮಾಡಬೇಕು. ಓಕೆ, ನಿಮ್ಮ ಎಜುಕೇಶನ್ ಏನು ಹಿಂದೆ ಹೋಗಲ್ಲ. ಕಾಲೇಜ್ ಅನ್ನೋದು ಸುಮ್ಮನೆ ಒಂದು ಡಿಗ್ರಿ. ಅಲ್ಲಿ ಕಾಲೇಜ್ ಮುಗಿಸ್ಕೊಂಡ್ ಬಂದ್ಮೇಲೆ ರಿಯಾಲಿಟಿನೇ ಬೇರೆ ಇರುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನೀವು ಏನಾದ್ರು ಸೈಡ್ ಹಸಲ್ ಮಾಡೋದು ಕಲ್ತ್ಕೊಳ್ಳಿ. ಸೈಡಲ್ಲಿ ಏನಾದ್ರು ದುಡ್ಡು ಮಾಡೋದು ಕಲ್ತ್ಕೊಳ್ಳಿ. ನಿಮ್ಮ ಮನೆಗೆ ಹೇಳ್ಬೋದು ಎಜುಕೇಶನ್ ಮೇಲೆ ಫೋಕಸ್ ಮಾಡು, ಎಜುಕೇಶನ್ ಮೇಲೆ ಫೋಕಸ್ ಮಾಡು ಅಂತ. ಎಜುಕೇಶನ್ ಬೇಕು, ಜಸ್ಟ್ ಪಾಸ್ ಆಗೋಕ್ಕೆ. ಸೈಡಲ್ಲಿ ಏನಾದ್ರು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ, ಸೈಡಲ್ಲಿ ದುಡ್ಡು ಮಾಡೋಕೆ ಸ್ಟಾರ್ಟ್ ಮಾಡಿ. ತಿಂಗಳ 5,000 ಮಾಡೋದು ಏನು ದೊಡ್ಡ ಕಥೆನೇ ಅಲ್ಲ. ಮನೆಯಿಂದ ಇಸ್ಕೊಳ್ಳೋದು ಬಿಟ್ಬಿಡಿ, ಸೈಡಿಂದ ಏನಾದರೂ ಅರ್ನ್ ಮಾಡೋಕೆ ಸ್ಟಾರ್ಟ್ ಮಾಡಿ. ತಿಂಗಳ 5,000 ನೀವು ಅರ್ನ್ ಮಾಡ್ತಾ ಇದ್ರೆ ಆ ದುಡ್ಡನ್ನ PG ಕಟ್ಟಿ ನಿಮ್ಮ ಎಜುಕೇಶನ್ ಕಂಪ್ಲೀಟ್ ಮಾಡಿ. ಅವಾಗ ನಿಮ್ಮ ಮೈಂಡ್ ಎಷ್ಟು ಮೆಚೂರ್ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಒನ್ಸ್ ಟೈಮ್ ನೀವು ಹೊರಗೆ ಬಂದಮೇಲೆ, ಎಜುಕೇಶನ್ ಮುಗಿಸ್ಕೊಂಡು ಹೊರಗೆ ಬರ್ತೀರಲ್ಲ, ಅವಾಗ ನಿಮ್ಗೆ ಏನು ಭಯ ಇಲ್ಲ. ನಿಮ್ಗೆ ಧೈರ್ಯ ಇರುತ್ತೆ, ನಾನು ಹೆಂಗಾದ್ರೂ ಬದುಕ್ತೀನಿ ಬಿಡು ಅಂತ. ಇದೇ ಕಂಪ್ನಿ ಕರ್ಕೊಂಡ್ರೆ ನಾನು ಜೀವನ ಮಾಡ್ತೀನಿ ಅನ್ನೋ ಒಂದು ಯಾವುದೇ ರೀತಿ ನಿಮಗೆ ಟೆನ್ಷನ್ ಇರಲ್ಲ. ಫ್ರೀಡಮ್ ಆಗಿ ಥಿಂಕ್ ಮಾಡ್ತೀರಾ. ಇದು ನಿಮ್ಮ ಫ್ಯೂಚರ್ಗೆ ಹೆಲ್ಪ್ ಮಾಡುತ್ತೆ. ಈ ಥರ ಟ್ರೈ ಮಾಡಿ. 5,000 ಅಲ್ಲ 10,000 ದುಡಿಯೋಕೆ ಟ್ರೈ ಮಾಡಿ. ನಿಮ್ದು ಏನೇನು ಎಕ್ಸ್ಪೆನ್ಸ್ ಇದೆಯಲ್ಲ ಅದನ್ನೆಲ್ಲನೂ ನಿಮ್ಮ ದುಡಿಮೆಯಿಂದನೇ ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮನೆಯಿಂದ ಏನು ಇಸ್ಕೊಂಬೇಡಿ. ಜಸ್ಟ್ 1 ವರ್ಷ ಟ್ರೈ ಮಾಡಿ ಅಥವಾ 6 ತಿಂಗಳು ಟ್ರೈ ಮಾಡಿ. ನಿಮ್ಗೆ ಇದರಿಂದ ಏನು ಫೀಲಿಂಗ್ ಬಂತು ಅನ್ನೋದನ್ನ ನಾನು ಕೆಳಗಡೆ ಬಂದು ಕಾಮೆಂಟ್ ಮಾಡಿ. ಅಣ್ಣ, ಇಂಡೆಕ್ಸ್ ಫಂಡ್ ಅಲ್ಲಿ ಮತ್ತೆ ನಿಫ್ಟಿ ಬೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಅಥವಾ ಎರಡು ಒಂದೇ ಬ್ರೋ? ನಿಫ್ಟಿ ಬೀಸ್ ಬಂದ್ಬಿಟ್ಟು ನಿಫ್ಟಿ 50 ನಲ್ಲಿ ಇನ್ವೆಸ್ಟ್ ಮಾಡ್ದಂಗೆ. ಇಂಡೆಕ್ಸ್ ಫಂಡ್ ಅಂದ್ರೆ ತುಂಬಾ ಇಂಡೆಕ್ಸ್ ಫಂಡ್ ಇದಾವೆ. ಇದರಲ್ಲಿ ನೀವು ನಿಫ್ಟಿ 50 ಇಂಡೆಕ್ಸ್ ಫಂಡ್ ನ ಚೂಸ್ ಮಾಡ್ಕೊಂಡ್ರೆ ಎರಡು ಸೇಮ್. ಬಟ್ ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಮ್ಯೂಚುವಲ್ ಫಂಡು, ಇಂಡೆಕ್ಸ್ ಫಂಡು, ETF ಇದ್ರಲ್ಲಿ ಯಾವ್ದು ಬೆಸ್ಟ್ ಅಂತ. ಬ್ರೋ, ಮೈ ಏಜ್ ಇಸ್ 22. ಅವರ್ ಫ್ಯಾಮಿಲಿ ಮಂತ್ಲಿ ಇನ್ಕಮ್ ವಾಸ್ 50K. ಮೈ ಸ್ಯಾಲರಿ ಪ್ಲಸ್ ರೆಂಟ್ ವಿ ಹ್ಯಾವ್ 1 crore ಕ್ಯಾಶ್.
thought of investing 60 lakhs in MF, remaining 40 lakhs down payment to construction house of rental purpose. Budget of that house is 1.4 crore, 1 crore home loan, expecting monthly rental income of 1 lakh plus every month, utilizing to repay home loan around 85k per month. ಪ್ಲೀಸ್ ನಿಮ್ಮ ಒಪಿನಿಯನ್ ಏನು ತಿಳಿಸಿ. ಬ್ರೋ, ನಿಮ್ಮ ಏಜ್ ಇನ್ನು 22 ಇದೆ, ನಿಮ್ಮ ಇನ್ಕಮ್ ಬಂದ್ಬಿಟ್ಟು 50k ಇದೆ, ಆದರೆ ನಿಮಗೆ 1 crore ಯಾವ ರೀತಿ ಲೋನ್ ಕೊಡ್ತಾರೆ ಸ್ವಲ್ಪ ಅದನ್ನು ಟ್ರೈ ಮಾಡಿ. ನೀವು ಮನೆ ಕಟ್ತಿದ್ದೀರಿ ಅಂದರೆ ಫ್ಯೂಚರ್ ಕ್ಯಾಶ್ ಫ್ಲೋ ನೋಡ್ಕೊಂಡು ಕೊಡ್ತಾರೆ. ನೀವು ಬ್ಯಾಂಕಿಗೆ ಹೇಳಿದ್ರೆ ಈ ಥರ ನಾನು ಕಟ್ಟಿದ್ರೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಇಷ್ಟು ನನಗೆ ರೆಂಟ್ ಬರುತ್ತೆ, ಈ ಥರ ಹೇಳಿದ್ರೆ ಕೊಡ್ತಾರೆ. ಟ್ರೈ ಮಾಡಿ, ಇದು ಒಳ್ಳೆ ಪ್ಲಾನ್ ಏನು. ನೀವೇನಾದರೂ 9% ಇಂಟ್ರೆಸ್ಟ್ ರೇಟ್ ಹಂಗೆ ಏನಾದ್ರು ತಾಣ್ತಿದ್ದೀರಾ ಅಂದರೆ 20 ವರ್ಷ ಲೋನ್ ಹಾಕ್ಸಿದ್ರೆ 1 ಕೋಟಿಗೆ ಅಂದರೆ ನೀವು ತಿಂಗಳ 89,000 ರೂಪಾಯಿ ಪೇ ಮಾಡೋಕೆ ಬರುತ್ತೆ. ನೀವು ಹೇಳ್ದಂಗೆ 85 ಅಥವಾ 90 ಬರ್ಬೋದು, 90,000 ರೂಪಾಯಿ ಪೇ ಮಾಡೋಂಗೆ ಬರುತ್ತೆ. ನೀವಿಲ್ಲಿ ರೆಂಟ್ ಏನು ಬರ್ತಾ ಇದೆ ಅದನ್ನು EMI ಕಟ್ತಿದ್ದೀರಾ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ನಿಮ್ಮ ಮನೆ ಫ್ರೀ ಆಗಿಬಿಡುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ರೆಂಟಲ್ ಈಲ್ಡ್ ಇನ್ಕ್ರೀಸ್ ಆಗ್ತಾ ನಿಮ್ಮ ಕೈಯಲ್ಲಿ ಕ್ಯಾಶ್ ಕೂಡ ಉಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಳ್ಳೆ ಐಡಿಯಾನೇ, ಕಂಟಿನ್ಯೂ ಮಾಡಿ. ಆದರೆ 60 lakhsನ ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀನಿ ಅಂತಿದ್ದೀರಾ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ದುಡ್ಡು ಗ್ರೋ ಆಗ್ತಾ ಮ್ಯೂಚುವಲ್ ಫಂಡ್ ಸವಾಸ ಬಿಟ್ಬಿಡ್ಬೇಕು. ಮ್ಯೂಚುವಲ್ ಫಂಡ್ ಯಾವಾಗ ಬೆಸ್ಟು ಅಂದರೆ ನಮ್ಮ ಇನಿಷಿಯಲ್ ಡೇಸಲ್ಲಿ ನಮ್ಮ ದುಡ್ಡನ್ನ ಬೆಳೆಸೋಕ್ಕೆ. SIP ಮಾಡೋಕ್ಕೆಲ್ಲ ಮ್ಯೂಚುವಲ್ ಫಂಡ್ ಬಿಟ್ಟರೆ ಬೇರೆ ಯಾವುದು ಬೆಸ್ಟ್ ಅಲ್ಲ. ನೀವು ಒಂದೇ ಸಲ ಲಂಸಮ್ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಯಾವ್ದಾನ PMSನ ಟ್ರೈ ಮಾಡಿ. PMS ಟ್ರೈ ಮಾಡಿ, ಯಾಕಂದರೆ PMS ಅಲ್ಲಿ ನಿಮಗೆ ಜಾಸ್ತಿ ರಿಟರ್ನ್ಸ್ ಇರುತ್ತೆ, ಆಮೇಲೆ ತುಂಬ ಸೇಫ್ ಇರುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದ್ರ ಬಗ್ಗೆ ಮೋರ್ ಡೀಟೇಲ್ ಬೇಕು ಅಂದರೆ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ, ಆ ನಂಬರ್ ಇಲ್ಲಿ ಬರುತ್ತೆ. ಪೆಗ್ ರೇಷಿಯೋ ಮೈನಸ್ ಆದರೆ ಏನು ಅರ್ಥ? ಪೆಗ್ ರೇಷಿಯೋ ಮೈನಸ್ ಅಂದರೆ ಅರ್ನಿಂಗ್ಸು ಇಲ್ಲ, ಗ್ರೋತು ಇಲ್ಲ ಅಂತ ಅರ್ಥ ಅವರು ಅಷ್ಟೇ. BSE CDSL ಅಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಯಾಕೆ ಕಮ್ಮಿ ಇದೆ? BSE CDSL ಬಂದ್ಬಿಟ್ಟು ಯಾವುದೋ ಇಂಡಿವಿಜುವಲ್ ಕಂಪ್ನಿ ಅಲ್ಲ, ಇದು ಪ್ರೊಫೆಷನಲಿ ಮ್ಯಾನೇಜ್ಡ್ ಇನ್ಸ್ಟಿಟ್ಯೂಷನ್ಸ್ಗಳವು. ಅಲ್ಲಿ ಜಾಸ್ತಿ ನಿಮಗೆ ಪ್ರಮೋಟರ್ ಹೋಲ್ಡಿಂಗ್ ಕಮ್ಮಿ ಅಲ್ಲ, 0 ಇರುತ್ತೆ. ನಾನು ಚೆಕ್ ಮಾಡ್ದಂಗೆ ಚೆಕ್ ಮಾಡಿದೆ ಅಂತ ಹೇಳಿ ಚೆಕ್ ಮಾಡಿದ್ರೆ BSE ನಲ್ಲಿ ಯಾವುದೇ ರೀತಿ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲ. CDSL ಅಲ್ಲಿ ಒಂದು 15% ಇದೆ, ಅದು ಕೂಡ BSEನೇ ಹೋಲ್ಡ್ ಮಾಡಿರೋದು. CDSL ಫೌಂಡರ್ ಕಂಪ್ನಿ ಯಾವುದು ಅಂದರೆ BSEನೇ. ಈ ಕಂಪ್ನಿ ಸ್ಟಾರ್ಟ್ ಆಗಿದೆಯಾ? BSE ಸ್ಟಾರ್ಟ್ ಆಗಿದೆ 100 ವರ್ಷದ ಹಿಂದೆ ಸ್ಟಾರ್ಟ್ ಆಗಿದೆ. ಅವು ಸ್ಟಾರ್ಟ್ ಆದಾಗ ಸಂಘಗಳ ಥರ ಸ್ಟಾರ್ಟ್ ಆಗಿರ್ತವೆ. ಈಗ ನೋಡಿರ್ತೀರಾ ನೀವು, ಮೂರಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಎಲ್ಲ ಇರ್ತವೆ, ಅದಕ್ಕೆ ಯಾರು ಒಬ್ರು ಓನರ್ ಇರಲ್ಲ, ಶೇರ್ ಹೋಲ್ಡರ್ ಸೇರ್ಕೊಂಡು ಮಾಡಿರ್ತಾರೆ, ಎಲ್ಲರೂ ಸ್ವಲ್ಪ ದುಡ್ಡು ಹಾಕಿ ಮಾಡಿರ್ತಾರೆ. ಈ ಥರ ಸ್ಟಾರ್ಟ್ ಆಗಿರೋ ಒಂದು ಸೊಸೈಟಿ, ಅದರಿಂದ ಅದರಲ್ಲಿ ಶೇರ್ ಹೋಲ್ಡಿಂಗ್ ಯಾವುದೇ ಒಬ್ಬ ಓನರ್ ಇರಲ್ಲ, ಅದಕ್ಕೆ ಜನಗಳೇ ಸೇರ್ಕೊಂಡು ಬೆಳೆಸಿರ್ತಾರೆ. ಆಮೇಲೆ CDSL ಓನರ್ ಯಾರು ಅಂದರೆ BSE ಏನು ಮಾಡುತ್ತೆ, ಬರ್ತಾ ಪ್ರಮೋಟರ್ ಸ್ಟೇಕ್ನ ಕಮ್ಮಿ ಮಾಡ್ತಾ ಬರ್ತಾ ಇದೆ. ಯಾಕಂದರೆ ಅಲ್ಲಿ ಗೌರ್ಮೆಂಟ್ ರೂಲ್ಸ್ ಇದೆ. CDSL ಮತ್ತು NSDL ಅಲ್ಲಿ ಯಾರು ಕೂಡ ಇಂಡಿವಿಜುವಲ್ ಪರ್ಸನ್ ಓನ್ ಮಾಡಂಗಿಲ್ಲ ಜಾಸ್ತಿ, ಅಂತಂದರೆ ಪ್ರಮೋಟರ್ ಗ್ರೂಪ್ ಇರಂಗಿಲ್ಲ ಜಾಸ್ತಿ. NSDL ಅಲ್ಲೂ ಕಮ್ಮಿ ಇರುತ್ತೆ ನೋಡಿ. ಇಲ್ಲ NSDL ಅಲ್ಲಿ NSE, ಈಗ ನೀವು CDSL BSE ಓನ್ ಮಾಡಿದ್ರೆ NSDL ನ NSE ಓನ್ ಮಾಡುತ್ತೆ. ಈಗ NSDL ಅಲ್ಲಿ ಏನಾದರೂ ಪ್ರಮೋಟರ್ ಹೋಲ್ಡಿಂಗ್ ಇದ್ರೆ ಬಂದ್ಬಿಟ್ಟು NSE IPO ಮಾಡಿ ಸೆಲ್ ಮಾಡುತ್ತದೆ. ಯಾಕಂದ್ರೆ ಇದು ಯಾವುದೇ ಒಬ್ಬ ಇಂಡಿವಿಜುವಲ್ ಕಂಟ್ರೋಲ್ ಮಾಡಬಾರ್ದು ಅಂತ. ಪ್ಲೀಸ್ ರೀಪ್ಲೇ ಮೀ ಬ್ರೋ, ಐ ವಾಂಟ್ ಟು ಸ್ಟಾರ್ಟ್ ಎ ಬಿಸ್ನೆಸ್, ಪೇಂಟ್ ಅಂಡ್ ಹಾರ್ಡ್ವೇರ್, ಕ್ಯಾನ್ ಯು ಗಿವ್ ಮಿ ಸಜೆಷನ್ ಬ್ರೋ? ಐ ಹ್ಯಾವ್ a 10 lakh, I will invest in stock or mutual fund 3 years, then after I will start a business. I want to start business by 10 lakh plus 5 lakh loan, which is the best, please suggest me. ಬ್ರೋ, ನೀವು 3 ವರ್ಷ ಬಿಟ್ಟು ಏನೋ ಮಾಡ್ಬೇಕಂತ ಟ್ರೈ ಮಾಡ್ತಿದ್ದೀರಾ, ನೀವು ಇವತ್ತೇ ಕ್ವಶನ್ ಕೇಳ್ತಿದ್ದೀರಾ. 3 ವರ್ಷ ಬಿಟ್ಟು ಬಂದು ಕೇಳಿ, ಅವಾಗ ಏನಾದ್ರು ಹೊಸ ಯೋಚನೆ ಬಂದಿರುತ್ತೆ ನೋಡೋಣ. ಬ್ರೋ, ಮಿಲಿಯನ್ಗೂ ಟ್ರಿಲಿಯನ್ಗೂ ಬಿಲಿಯನ್ಗೂ ಇರೋ ವ್ಯತ್ಯಾಸ ಏನು? ಮಿಲಿಯನ್ ಅಂದ್ರೆ 10 ಲಕ್ಷ ಅಂತ, 1 ಮಿಲಿಯನ್ಗೆ 10 ಲಕ್ಷ ಅಂತ. 10 ಲಕ್ಷ ರೂಪಾಯಿನ ಮಿಲಿಯನ್ ಅಂತಾರೆ. ಆಕ್ಚುಲಿ ನಾವು ಮಿಲಿಯನ್, ಟ್ರಿಲಿಯನ್, ಬಿಲಿಯನ್ ಯೂಸ್ ಮಾಡೋದು ಡಾಲರ್ಗಳಲ್ಲಿ. ಇಂಡಿಯನ್ ರುಪೀಸಲ್ಲಿ ನಾವು 10 ಲಕ್ಷ, 20 ಲಕ್ಷ, 30 ಲಕ್ಷ, ಕೋಟಿ ಅಂತ ಯೂಸ್ ಮಾಡ್ತೀವಿ. ನಾವಿಲ್ಲಿ ಕೋಟಿ ಅಂತ ಯೂಸ್ ಮಾಡ್ತೀವಿ, ಅವ್ರು ಕೋಟಿ ಅಂತ ಯೂಸ್ ಮಾಡಲ್ಲ, ಮಿಲಿಯನ್, ಬಿಲಿಯನ್ ಅಂತ ಯೂಸ್ ಮಾಡ್ತಾರೆ. ಓಕೆ, ನಾವು ಜಾಸ್ತಿ ಮಾತಾಡೋದು ಮಿಲಿಯನ್ ಅಲ್ಲಿ. 1 ಮಿಲಿಯನ್ ಅಂದ್ರೆ 10 ಲಕ್ಷ ರೂಪಾಯಿ. ಅದೇ $1 ಮಿಲಿಯನ್ ಅಂದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅದನ್ನ? 1 ಮಿಲಿಯನ್ ಅಂದ್ರೆ 10 ಲಕ್ಷನ ಇಂಟು ಇವತ್ತಿನ ಡಾಲರ್ ಪ್ರೈಸ್ ಎಷ್ಟಿದೆ. ಇವತ್ತಿನ ಡಾಲರ್ ಪ್ರೈಸ್ ಏನಾದ್ರು 100 ರೂಪಾಯಿ ಇದ್ರೆ, ಎಕ್ಸಾಂಪಲ್ ಹೇಳ್ತೀವಿ, 100 ರೂಪಾಯಿ ಇದ್ರೆ ಎಷ್ಟಾಗುತ್ತೆ ಹೇಳಿ? 1 ಮಿಲಿಯನ್ಗೆ 10 ಕೋಟಿ ಆಗುತ್ತೆ. ಆಕ್ಚುಲಿ ಇವತ್ತಿನ ಡಾಲರ್ ಪ್ರೈಸ್ ಬಂದ್ಬಿಟ್ಟು 84 ರೂಪಾಯಿ ಇದೆ. ಅದಕ್ಕೇನೆ 1 ಮಿಲಿಯನ್ ವ್ಯಾಲ್ಯೂ ಬಂದ್ಬಿಟ್ಟು 8,40,00,000 ಇದ್ದಂಗೆ. ಅದೇ ರೀತಿ ಬಿಲಿಯನಿಗೆ ಬಂದ್ರೆ 100 ಕೋಟಿಗೆ 1 ಬಿಲಿಯನ್. ಈಗ 100 ಕೋಟಿನ ನಾವು ಮತ್ತೆ ಏನ್ ಮಾಡಬೇಕು? 84 ಮಾಡಬೇಕು. ಅವಾಗ ಏನ್ ಸಿಗುತ್ತೆ ನಮಗೆ? $1 ಬಿಲಿಯನ್ ಸಿಗುತ್ತೆ. 100 ಕೋಟಿನ 84 ಮಾಡಿದ್ರೆ ಎಷ್ಟಾಗುತ್ತೆ ಹೇಳಿ? 8,400 ಕೋಟಿ ಆಗುತ್ತೆ. 1 ಬಿಲಿಯನ್ಗೆ 8,400 ಕೋಟಿ ಆಗುತ್ತೆ. ನೀವು ಯಾವಾಗ ಬಿಲಿಯನ್, ಮಿಲಿಯನ್ ಯೂಸ್ ಮಾಡ್ತಾ ಇದ್ರೆ ಅದು US ಡಾಲರ್ ಅಂತ ಥಿಂಕ್ ಮಾಡ್ಕೊಳ್ಳಿ. ನಾರ್ಮಲಿ ನಮ್ಮಲ್ಲಿ ಮಾತಾಡ್ಬೇಕಾದ್ರೆ ನಾವು ಕೋಟಿ, ಲಕ್ಷ ಈ ತರ ಮಾತಾಡ್ತೀವಿ, ಶತಕೋಟಿ, ದಶಕೋಟಿ ಹಿಂಗ್ ಮಾತಾಡ್ತೀವಿ. ಮಿಲಿಯನ್, ಬಿಲಿಯನ್ ಎಲ್ಲ ಯೂಸ್ ಮಾಡ್ತಿದೀವಿ ಅಂದ್ರೆ ಅದು ಡಾಲರ್ ಅಲ್ಲೇ. 1 ಮಿಲಿಯನ್ಗೆ 8,40,00,000, 1 ಬಿಲಿಯನ್ಗೆ 8,400 ಕೋಟಿ. 1 ಟ್ರಿಲಿಯನ್ ಅಂದ್ರೆ ಈ ತರ 1000 ಬಿಲಿಯನ್ ಸೇರಿ 1 ಟ್ರಿಲಿಯನ್ ಆಗುತ್ತೆ. 1000 ಬಿಲಿಯನ್ ಅಂದ್ರೆ ಎಷ್ಟು? 8,400 ಕೋಟಿ ಇಂಟು 1000 ಮಾಡಬೇಕು ಅಂದ್ರೆ 84 ಲಕ್ಷ ಕೋಟಿಗೆ 1 ಟ್ರಿಲಿಯನ್. ನಮ್ಮ ಇಂಡಿಯಾದ GDP ಬಂದ್ಬಿಟ್ಟು ಇವಾಗ $4 ಟ್ರಿಲಿಯನ್ ಇದೆ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಒಂದು ವರ್ಷಕ್ಕೆ ಇಷ್ಟು ಟ್ರಾನ್ಸಾಕ್ಷನ್ ನಡೆಯುತ್ತೆ. ನಾನು ನಿಮಗೆ 100 ರೂಪಾಯಿ ಕೊಡ್ತೀನಿ, ನೀವು ಅದನ್ನೆಲ್ಲ 100 ರೂಪಾಯಿ ಸ್ಪೆಂಡ್ ಮಾಡ್ತೀರಾ, ಅಥವಾ ನೀವು ಒಂದು 500 ರೂಪಾಯಿ ನನಗೆ ಕಳಿಸ್ತೀರಾ. ಈ ಥರ ನಡೆಯೋದನ್ನ ನಾವು GDP ನಲ್ಲಿ ಸೇರಿಸ್ತೀವಿ. ಟೋಟಲ್ ಪ್ರೊಡಕ್ಷನ್ ಏನಾಗಿದೆ ಅನ್ನೋದನ್ನ. ಇದು ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು $4 ಟ್ರಿಲಿಯನ್. ಅಂದ್ರೆ
336 ಲಕ್ಷ ಕೋಟಿ ವರ್ತು ನಾವು ನಮ್ಮ ಇಂಡಿಯಾದಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಅದೇ ಚೈನಾದಲ್ಲಿ ಕಂಪೇರ್ ಮಾಡಿದ್ರೆ ಇದು $19 ಟ್ರಿಲಿಯನ್ ಇದೆ. $19 ಟ್ರಿಲಿಯನ್ ಅಂದ್ರೆ ನೀವೇ ಯೋಚನೆ ಮಾಡಿ, ಅಮೆರಿಕದಲ್ಲಿ ಇದು ಆಲ್ಮೋಸ್ಟ್ 28 ರಿಂದ 30 ಟ್ರಿಲಿಯನ್ ಇದೆ. ಅಲ್ಲಿ ಆ ದೇಶದಲ್ಲಿ ಆ ದುಡ್ಡು ಎಷ್ಟು ಸರ್ಕ್ಯುಲೇಷನ್ ಆಗುತ್ತೆ, ಚೈನಾದಲ್ಲಿ ಎಷ್ಟು ಸರ್ಕ್ಯುಲೇಷನ್ ಆಗುತ್ತೆ, ನಮ್ಮ ಇಂಡಿಯಾದಲ್ಲಿ ಎಷ್ಟು ಸರ್ಕ್ಯುಲೇಷನ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಇಷ್ಟು ಸರ್ಕ್ಯುಲೇಷನ್ ಆಗುತ್ತಲ್ಲ ದುಡ್ಡು, ನಾವೆಲ್ಲ ಎಷ್ಟು ಜನ ಸೇರ್ಕೊಂಡಿದೀವಿ ಇಲ್ಲಿ? 150 ಕೋಟಿ ಜನ ಸೇರ್ಕೊಂಡು ನಾವು ಇಷ್ಟು ದುಡ್ಡನ್ನ ಸರ್ಕ್ಯುಲೇಷನ್ ಮಾಡ್ತಾ ಇದೀವಿ. ಚೈನಾದಲ್ಲಿ 130 ಕೋಟಿ ಜನ ಸೇರ್ಕೊಂಡು ಅಷ್ಟು ದುಡ್ಡನ್ನ ಸರ್ಕ್ಯುಲೇಷನ್ ಮಾಡ್ತಿದ್ದಾರೆ. ಅಮೆರಿಕದಲ್ಲಿ 30 ಕೋಟಿ ಜನ ಅಷ್ಟೇ ಇರೋದು. ಅಮೆರಿಕದಲ್ಲಿ 30 ಕೋಟಿ ಜನ ಸೇರ್ಕೊಂಡು $28 ಟ್ರಿಲಿಯನ್ GDP ನ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಅಂದ್ರೆ ಒಬ್ಬರೊಬ್ರು ಎಷ್ಟೆಷ್ಟು ದುಡಿತಾರೆ ಯೋಚನೆ ಮಾಡಿ. ನಮ್ಮ ಇಂಡಿಯಾದಲ್ಲೂ ಕೂಡ GDP ಮೇಲೆ ಹೋಗ್ತಾ ಹೋಗ್ತಾ ನಮ್ಮ ದುಡ್ಡು ಮೇಲೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಮ್ಮ ಕೈಯಲ್ಲಿ ದುಡ್ಡು ಹರಿದಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಟ್ರಿಲಿಯನ್, ಮಿಲಿಯನ್, ಬಿಲಿಯನ್ಗೆ ವ್ಯತ್ಯಾಸ. ಪ್ಲೀಸ್ ಕ್ಲಿಯರ್ ಮಿ ದಿಸ್ ಡೌಟ್. ಫಾರ್ ಎಕ್ಸಾಂಪಲ್, RIL total equity shares is 1353 crore shares in Screener, but outstanding share is 6767,098. Okay, but why does remaining shares not shown? Bro, ನೀವೇನ್ ಕೇಳ್ತಿದ್ದೀರಾ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ 670 ಕೋಟಿ ಸಮಥಿಂಗ್ ಇದೆ, ಆದ್ರೆ ಸ್ಕ್ರೀನರ್ ಅಲ್ಲಿ ತೋರಿಸೋದು 1300 ಕೋಟಿ. ಯಾಕೆ ಈ ತರ ಇದೆ ಅಂತ ಕೇಳ್ತಿದ್ದೀರಾ? ನಾನು ಇನ್ನೊಂದ್ಸಲ ಹೇಳ್ತೀನಿ. ಸ್ಕ್ರೀನರ್ ಅಲ್ಲಿ ಬಂದ್ರೆ ಟೋಟಲ್ ನಂಬರ್ ಆಫ್ ದಿ ಈಕ್ವಿಟಿ ಶೇರ್ಸ್ ರಿಲಯನ್ಸ್ ತೋರಿಸ್ತಿರೋದು 1353 ಕೋಟಿ. ಬಟ್ ನೀವು ಕ್ವಶನ್ ಕೇಳ್ತಿರೋದು ಔಟ್ಸ್ಟ್ಯಾಂಡಿಂಗ್ ಶೇರು ಯಾಕೆ ಕಮ್ಮಿ ಇದೆ ಅಂತ. ಯಾಕಂದ್ರೆ ಔಟ್ಸ್ಟ್ಯಾಂಡಿಂಗ್ ಶೇರ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಶೇರ್ ಅಂದ್ರೆ ಪ್ರಮೋಟ್ ಹತ್ರ ಏನ್ ಶೇರ್ ಇರುತ್ತಲ್ಲ ಅದು ಬಿಟ್ಟು ಎಷ್ಟಿದೆ, ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಅಂತ ಕರಿತೀವಿ, ಫ್ರೀ ಫ್ಲೋಟ್ ಶೇರ್ಸ್ ಅಂತ ಕರಿತೀವಿ. ಯಾಕಂದ್ರೆ ಪ್ರಮೋಟರ್ ಡೈಲಿ ಶೇರ್ ಬೈ ಸೆಲ್ ಮಾಡಲ್ಲ. ಮುಖೇಶ್ ಅಂಬಾನಿ ಕುತ್ಕೊಂಡು ಇವತ್ತು 100 ಶೇರ್ ಸೆಲ್ ಮಾಡಿದೆ, 100 ಶೇರ್ ಬೈ ಮಾಡಿದೆ ಅಂತ ಮಾಡಲ್ಲ. ಅವ್ರು ಬೈ ಮಾಡಿದಾರೆ ಅಂದ್ರೆ ಸುಮ್ ಕುತ್ಕೊಂಡಿರ್ತಾರೆ, ಅದನ್ನ ಎಕ್ಸ್ಚೇಂಜ್ ಆಗಲ್ಲ. ಎಕ್ಸ್ಚೇಂಜ್ ಆಗೋದು ಯಾವ ಜಾಸ್ತಿ? ನಮ್ಮಂತರ ಹತ್ರ ಇರೋದು, ನಿಮ್ಮಂತರ ಇರೋದು, ಮ್ಯೂಚುವಲ್ ಫಂಡ್ ಹತ್ರ ಇರೋದು, FIS ಹತ್ರ ಇರೋದು. ಇವು ಶೇರ್ಗಳು ಎಕ್ಸ್ಚೇಂಜ್ ಆಗ್ತಾ ಇರ್ತವೆ. ಅದನ್ನ ಔಟ್ಸ್ಟ್ಯಾಂಡಿಂಗ್ ಶೇರ್ ಅಂತ ಕರೀತಾರೆ. ಈಗ ನೀವೇನ್ ಮಾಡ್ಬೇಕಂದ್ರೆ ಟೋಟಲ್ ನಂಬರ್ ಆಫ್ ದಿ ಶೇರ್ ನ ನೋಡ್ಕೊಬೇಕು. ಅದರಲ್ಲಿ ಪ್ರಮೋಟರ್ ಹತ್ರ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ರಿಲಯನ್ಸ್ ಪ್ರಮೋಟರ್ ಹತ್ರ ಎಷ್ಟಿದೆ? ರಿಲಯನ್ಸ್ ಗ್ರೂಪ್ ಪ್ರಮೋಟರ್ ಹತ್ರ 50% ಶೇರ್ ಇದೆ. ಅಂದ್ರೆ ಡಿವೈಡೆಡ್ ಬೈ 50 ಮಾಡಿದ್ರೆ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಶೇರ್ ಸಿಗುತ್ತೆ. ಡಿವೈಡೆಡ್ ಬೈ 50 ಮಾಡಿದ್ರೆ ಎಷ್ಟಾಯ್ತು ನಿಮ್ದು? ಇಲ್ಲಿ 1353 ಡಿವೈಡ್ ಮಾಡಿದ್ರೆ ಎಷ್ಟಾಯ್ತು? ಸೇಮ್ ಇಷ್ಟೇ ಬಂತಲ್ಲ, 670. ಅದೇ ಔಟ್ಸ್ಟ್ಯಾಂಡಿಂಗ್ ಶೇರ್ ಅಂದ್ರೆ. ಬ್ರೋ, ಫೇಸ್ ವ್ಯಾಲ್ಯೂ ಅರ್ಥ ಆಗ್ಲಿಲ್ಲ. ಬ್ರೋ, ಫೇಸ್ ವ್ಯಾಲ್ಯೂ ಅಂದ್ರೆ ಯಾವುದೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಎಕ್ಸಾಂಪಲ್ ನಂದೇ ಒಂದು ಏಂಜಲ್ ಇನ್ವೆಸ್ಟ್ಮೆಂಟ್ ಕಂಪ್ನಿ ಇದೆಯಾ, ನಾನೇನ್ ಮಾಡಿದೀನಿ 50,000 ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದೀನಿ. ನಮ್ಮ ಪಾರ್ಟ್ನರ್ ಕೂಡ 50,000 ಇನ್ವೆಸ್ಟ್ ಮಾಡಿದ್ದಾನೆ. ಈಗ ಟೋಟಲ್ ₹1,00,000 ಕ್ಯಾಪಿಟಲ್ ನ ಯೂಸ್ ಮಾಡಿದೀವಿ. ಅದು ಇನಿಷಿಯಲ್ ಕ್ಯಾಪಿಟಲ್. ಇದ್ರಲ್ಲಿ ನಾವೇನ್ ಮಾಡ್ತೀವಿ? ಟೇಬಲ್ ತರ್ತೀವಿ, ಟಿವಿ ತರ್ತೀವಿ, ಏನೋ ಒಂದು ತಾಂಬಂದು ಆಫೀಸಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್ ತಾಂಬಂದು ಇಟ್ಕೊಂಡಿದೀವಿ. ಸ್ಟಾರ್ಟ್ ಮಾಡಿದೀವಿ ಬಿಸ್ನೆಸ್ ನ. ₹1,00,000 ಇಬ್ರು ಹಾಕೊಂಡು ಸ್ಟಾರ್ಟ್ ಮಾಡಿದೀವಿ. ಇದು ಇನಿಷಿಯಲ್ ಕ್ಯಾಪಿಟಲ್, ಸರಿನಾ? ಈಗ ನಮ್ಮಿಬ್ರದ್ದು ಪಾರ್ಟ್ನರ್ಶಿಪ್ 50-50% ಇದೆ ಅಂತ ನಿಮಗೆ ಸುಮ್ಮನೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಬಿಕಾಸ್ ಇಬ್ಬರೇ ಇದೀವಿ. ಅದೇ ಏನಾದ್ರು ನಂಬರ್ ಜಾಸ್ತಿ ಇದ್ರೆ, ಒಂದು 100 ಜನ ಇದ್ರು ಅಥವಾ 123 ಇದ್ರು, ಅವಾಗ ಹೆಂಗ್ ಡಿಸೈಡ್ ಮಾಡ್ತೀರಾ? ಇಂಥವ್ರಿಗೆ ಇಷ್ಟೇ ಶೇರ್ ಹೋಗ್ಬೇಕಂತ ಹೆಂಗ್ ಡಿಸೈಡ್ ಮಾಡ್ತೀರಾ? ಅದಕ್ಕೆ ಅವಾಗ ಏನಾಗುತ್ತೆ ಅಂದ್ರೆ, ಟೋಟಲ್ ಎಲ್ಲರೂ ಸೇರಿ ಎಷ್ಟು ಕ್ಯಾಪಿಟಲ್ ಇನ್ಫ್ಯೂಸ್ ಮಾಡಿದಾರಲ್ಲ, ಈಗ ₹1,00,000 ಹೇಳದ್ನಲ್ಲ, ಅದನ್ನ ಏನ್ ಮಾಡ್ತಾರೆ? 10ಗೆ ಡಿವೈಡ್ ಮಾಡ್ತಾರೆ. 10ನ ಜಾಸ್ತಿ ಯೂಸ್ ಮಾಡ್ತಾರೆ. ಮುಂಚೆ ಎಲ್ಲ 100 ಯೂಸ್ ಮಾಡೋರು, 1000 ಯೂಸ್ ಮಾಡೋರು. ಈಗ ಜಾಸ್ತಿ ಎಲ್ಲ 10 ಯೂಸ್ ಮಾಡ್ತಾರೆ. 10ಗೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಹೇಳಿ? 10,000 ಆಗುತ್ತೆ. ಅಂದ್ರೆ ಈ ಕಂಪ್ನಿನಲ್ಲಿ 10,000 ಶೇರ್ಸ್ ಬಂದಂಗಾಯ್ತು. 1 ಶೇರ್ ವ್ಯಾಲ್ಯೂ ಬಂದ್ಬಿಟ್ಟು ₹10 ಆಯ್ತು. ಈ ₹10 ಫಿಕ್ಸ್ ಆಗ್ಬಿಡುತ್ತೆ. ಇದು ಯಾವಾಗಲೂ ಚೇಂಜ್ ಆಗಲ್ಲ. ಯಾಕಂದ್ರೆ ಇನಿಷಿಯಲಿ ನಾವೇನ್ ಇನ್ವೆಸ್ಟ್ ಮಾಡಿರ್ತೀವಲ್ಲ ದುಡ್ಡು, ಪದೇ ನಾವು ಇನ್ವೆಸ್ಟ್ ಮಾಡಕ್ ಹೋಗಲ್ಲ. ಇನ್ವೆಸ್ಟ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಅದು ಫೇಸ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಮತ್ತೆ ಏನಾದ್ರು ನನ್ನ ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡಕ್ ದುಡ್ಡು ಬೇಕು, ನಾನು ಕೇಳ್ತೀನಿ, ಗುರು ನೀನೊಂದು 50,000 ಹಾಕು, ನಾನೊಂದು 50,000 ಹಾಕ್ತೀನಿ ಅಂತ ಹೇಳ್ತೀವಿ. ಅವಾಗ ಏನಾಯ್ತು? ಟೋಟಲ್ 2,00,000 ಆಯ್ತು. ಟೋಟಲ್ 2,00,000ಕ್ಕೆ ಮತ್ತೆ ₹10 ಡಿವೈಡ್ ಮಾಡಿದ್ರೆ ನಂಬರ್ ಆಫ್ ದಿ ಈಕ್ವಿಟಿ ಶೇರ್ ಜಾಸ್ತಿ ಆಗುತ್ತೆ. 10,000 ಇರೋದು 20,000 ಆಗುತ್ತೆ. ಅದೇ ಈ ಕಂಪ್ನಿ ಹೆಂಗ್ ಗ್ರೋ ಆಗುತ್ತೆ ಅಂದ್ರೆ, ಈಗ ₹2,00,000 ಇನ್ವೆಸ್ಟ್ ಮಾಡಿದೀವಾ ಅಥವಾ ₹1,00,000 ಇನ್ವೆಸ್ಟ್ ಮಾಡಿದೀವಾ, ಇನ್ವೆಸ್ಟ್ ಮಾಡಿ ಏನು ಲಾಭ ಮಾಡ್ತೀವಲ್ಲ, ಲಾಭ ಮಾಡಿ ಎಲ್ಲರಿಗೂ ಖರ್ಚು ತೆಗೆದು, ನನ್ನ ಸ್ಯಾಲ್ರಿ ಅವ್ನ ಸ್ಯಾಲ್ರಿ ಎಲ್ಲ ತೆಗೆದು ಉಳಿದಿದ್ದ ದುಡ್ಡು ಇರುತ್ತಲ್ಲ, ಅದು ಬಂದ್ಬಿಟ್ಟು ಕಂಪ್ನಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕುತ್ಕೊಳ್ಳುತ್ತೆ. ಈ ₹1,00,000 ಇದೇನಿದೆಲ್ಲ, ಇದು ಈಕ್ವಿಟಿ ಕ್ಯಾಪಿಟಲ್. ಆ ಕೆಳಗಡೆ ಉಳಿದಿರೋ ಲಾಭ ಬಂದು ಕುತ್ಕೊಳ್ಳುತ್ತಲ್ಲ, ಅದು ಬಂದ್ಬಿಟ್ಟು ರಿಸರ್ವ್ಸ್. ಓಕೆ, ಇದೇ ರೀತಿ ರಿಸರ್ವ್ಸ್ ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ಕಂಪ್ನಿದು ಈಕ್ವಿಟಿ ಕ್ಯಾಪಿಟಲ್ ಚೇಂಜ್ ಆಗಲ್ಲ ಅಂಟಿಲ್ ಅನ್ಲೆಸ್ ನ್ಯೂ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡೋವರೆಗೂ. ಅದಕ್ಕೆ ನೀವು ನೋಡಿ IPO ಬಂದಾಗ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನ್ಯೂ ಇನ್ವೆಸ್ಟರ್ಸ್ ಬಂದಿರ್ತಾರೆ. ನಾವೆಲ್ಲ ನ್ಯೂ ಇನ್ವೆಸ್ಟರ್ಸ್ ಅಲ್ಲ, IPOದಲ್ಲಿ ಇನ್ವೆಸ್ಟ್ ಮಾಡಿರೋರು. ಇದೇ ರೀತಿ ಫೇಸ್ ವ್ಯಾಲ್ಯೂ ಅಂದ್ರೆ ಕಂಪ್ನಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ರೂಪಾಯಿ ಪರ್ ಶೇರ್ ಇತ್ತು ಅನ್ನೋದೇ ಫೇಸ್ ವ್ಯಾಲ್ಯೂ ಅಷ್ಟೇ. ಬಟ್ ಅದೇ ರಿಯಲ್ ವ್ಯಾಲ್ಯೂ ಅಲ್ಲ. ತುಂಬಾ ಜನ ಫೇಸ್ ವ್ಯಾಲ್ಯೂ 10 ಇದೆ ಅಂದ್ರೆ ಈ ಕಂಪ್ನಿ ಜಾಸ್ತಿ ಇದೆ ಅಂತ ತಿಳ್ಕೊಂತಾರೆ, 1 ಇದೆ ಅಂದ್ರೆ ಕಂಪ್ನಿ ಕಮ್ಮಿ ಇದೆ ಅಂತ ತಿಳ್ಕೊಂತಾರೆ. ಇವೆಲ್ಲ ಸುಮ್ಮನೆ ಫೂಲಿಶ್ನೆಸ್. ಕಂಪ್ನಿದು ಶೇರ್ ಪ್ರೈಸ್ ಡಿಸೈಡ್ ಆಗೋದು ಕಂಪ್ನಿ ಮಾಡೋ ಲಾಭದಿಂದ, ಫೇಸ್ ವ್ಯಾಲ್ಯೂ ಇಂದ ಅಲ್ಲ. ಬ್ರೋ, ನೀವು ಕಾಲ್ ಓದಿ ಅನಾಲಿಸಿಸ್ ಮಾಡ್ಬೋದು ಅಂತೀರಾ, ಬಟ್ ಎಲ್ಲಾ ಕಂಪ್ನಿಗಳು ಅವ್ರ ಕಂಪ್ನಿಗಳ ಬಗ್ಗೆ ಚೆನ್ನಾಗಿ ಹೇಳಿರ್ತಾರೆ. ಇದನ್ನ ಡಿಸೈಡ್ ಮಾಡೋದು ಹೆಂಗೆ, ಇನ್ವೆಸ್ಟ್ ಮಾಡ್ಬೋದು ಬೇಡವಾ, ಯಾವುದು ಗುಡ್ ಯಾವುದು ಬ್ಯಾಡ್ ಅಂತ. ಹೌದು, ನೀವು 100% ಹೇಳ್ತಿರೋದು ಕರೆಕ್ಟೇನೆ. ಅದಕ್ಕೆ ನೀವು ಒಂದೇ ಒಂದು ಕ್ವಾರ್ಟರ್ ಕಾಲ್ ಓದ್ಬಿಟ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು 4 ಕ್ವಾರ್ಟರ್ದು ಕಾಲ್ ಓದ್ಬೇಕು ನೀವು. ಲಾಸ್ಟ್ ಒಂದು ವರ್ಷದ ಕಾಲ್ ಓದಿರ್ಬೇಕಂದ್ರೆ Q1, Q2, Q3, Q4 4 ಓದಿರ್ಬೇಕು. 4 ಓದೋದೇನು ದೊಡ್ಡದಲ್ಲ, ಓದ್ಬೋದು. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಇವ್ನು ಏನ್ ಹೇಳ್ತಿದ್ದಾನೆ ಅಂತ.
ಲಾಸ್ಟ್ ಟೈಮ್ ಹೇಳಿದ್ರಿ ಏನಾಯ್ತು ನಿಮ್ ಕತೆ, ಯಾಕಂದ್ರೆ ಇವತ್ತು ನಾನು ಏನೋ ಮಾತಾಡಿದ್ದೀನಿ ಅಂದ್ರೆ ನಾಳೆ ಅದ್ರ ಬಗ್ಗೆ ಆನ್ಸರ್ ನಾನೇ ಮಾಡ್ಬೇಕಲ್ಲ. ಅದೇಂಗ್ ಅವ್ರ ಬಾಯಿ ಬಂದಿದ್ದು ಮಾತಾಡಕ್ ಬರುತ್ತೆ. ನೀವು ಎಷ್ಟೋ ಕಾನ್ಕಾಲ್ ನೋಡಿರ್ಬೋದು, ಸುಮ್ಮನೆ ಕಾನ್ಕಾಲ್ ಓದಿ ಫ್ರೀ ಇದ್ದಾಗ ಅಲ್ಲಿ ಅವ್ರು ಅಷ್ಟು ಸುಲಭವಾಗಿ ಯಾವುದೇ ರೀತಿ ಗೈಡೆನ್ಸ್ ಕೊಡಲ್ಲ. ಅವ್ರಿಗೆ ಅನ್ಪ್ರೆಡಿಕ್ಟಬಲ್ ಇದ್ದಾಗ, ಅಂದ್ರೆ ಅವ್ರಿಗೆ ಮಾರ್ಕೆಟ್ ಬಗ್ಗೆ ಗೊತ್ತಾಗ್ಲಿಲ್ದಾಗ ಅವ್ರು ಹೇಳ್ತಾರೆ ನಾವು ಇದ್ರ ಬಗ್ಗೆ ಮಾತಾಡಲ್ಲ ಅಂತ. ಯಾಕಂದ್ರೆ ಸುಮ್ಮನೆ ಕಾನ್ಫಿಡೆಂಟ್ ಆಗಿ ಹೇಳಕ್ ಬರಲ್ಲ, ನಾಳೆ ಬಂದ ದಿವಸ ಅವರೇ ಬಂದು ಆನ್ಸರ್ ಮಾಡ್ಬೇಕಾಗುತ್ತೆ. ಬಟ್ ಅವ್ರು ಹೇಳಿರೋದ್ರಲ್ಲೂ 100% ಅಂತ ಥಿಂಕ್ ಮಾಡಬಾರ್ದು. ನಾವೊಂದು ಮೇಲ್ಮೇಲಕ್ಕೆ ಡೇಟಾ ಸಿಗುತ್ತಲ್ಲ ನಮ್ಗೆ ಥಿಂಕ್ ಮಾಡಕ್ಕೆ, ಬಿಕಾಸ್ ಬಿಸ್ನೆಸ್ ನಡೆಸ್ತಿರೋದು ಅವ್ರ ಮಾತೇ ಕೇಳ್ಬೇಕು, ನಾವು ಇನ್ಯಾರ ಮಾತು ಕೇಳಕ್ಕಾಗುತ್ತೆ. ಗುಡ್ ಮಾರ್ನಿಂಗ್ ಬ್ರದರ್, ಬಟ್ ನಾನು ವಿಡಿಯೋ ಶೂಟ್ ಮಾಡ್ತಿರೋದು ಇವಾಗ 7:15 ಸಂಜೆ ಆಗಿದೆ. ಇವಾಗ ನಿಮಗೆ ಗುಡ್ ಈವ್ನಿಂಗ್. ಕ್ಯಾಶ್ ರಿಚ್ ನಾಟ್ಕೋ ಫಾರ್ಮಾ ಪೋಸ್ಟೆಡ್ 86% ಹೈಯರ್ Q2 EPS, 37% growth and 70% higher than H1 EPS, 75% which may lead to FY25 EPS 130 rupees. Share traded at forward PE of 11x. Industry average PE is 34. Sir, please clarify how to understand this above concept, how effective share price and market price, EPS, PE, understanding knowledge purpose. ಓಕೆ, ನೀವು ಈ ಕ್ವಶನ್ನ ಏನು ಕೇಳ್ತಿದ್ದೀರಾ ಅಂದರೆ, ನಾನು ರೀಸೆಂಟ್ಲಿ ಒಂದು ವಿಡಿಯೋ ಮಾಡಿದ್ದೆ, ಯಾವುದು ವೆಬೆಲ್ ಸೋಲಾರ್ ಅಂತ. ವೆಬೆಲ್ ಸೋಲಾರಲ್ಲಿ ನಾನು ಇದೇನು ಎಕ್ಸ್ಪ್ಲೇನ್ ಮಾಡಿದೆ, ಫಾರ್ವರ್ಡ್ ಪಿ ಎಷ್ಟಿರುತ್ತೆ ಅಂತ ಚೆಕ್ ಮಾಡೋದು ಹಿಂಗೆ ಅಂತ. ನೀವು ಅದನ್ನು ಅರ್ಥ ಮಾಡ್ಕೊಂಡು ನೋಡಿದ್ದೀರಾ, ಚೆಕ್ ಮಾಡಿದ್ದೀರಾ. ಆ್ಯಕ್ಚುಲಿ ನಾನು ಇದಕ್ಕೆ ಆನ್ಸರ್ ಮಾಡಬೇಕಂದ್ರೆ ಖುದ್ದು ನಾನು ಹೋಗಿ ನೋಡಬೇಕು ನ್ಯಾಟ್ಕೋ ಫಾರ್ಮಾ ಅಂತ ಸರ್ಚ್ ಮಾಡಿದೆ, ಬಂತು. ಮಾರ್ಕೆಟ್ ಕ್ಯಾಪ್ ಇಸ್ 25,000 crores, ಪಿ ಇಸ್ 13, ROC 30, 25 ಎಲ್ಲ ಸೂಪರ್ ಆಗಿದೆ. ನೀವು ಹೇಳಿರೋ ಪ್ರಕಾರ ರೀಸೆಂಟ್ ಕ್ವಾರ್ಟರ್ ಚೆಕ್ ಮಾಡಿ ನೋಡಿದ್ರೆ ಇಯರ್ ಆನ್ ಇಯರ್ ಪ್ರಾಫಿಟ್ ಗ್ರೋತ್ ಇಸ್ 83%, ನಾಟ್ 74%, 83%. ಮತ್ತು ಇಯರ್ ಆನ್ ಇಯರ್ ಸೇಲ್ಸ್ ಗ್ರೋತ್ ಇಸ್ 32%. ನನಗೆ ಇಲ್ಲೇನು ಸೂಪರ್ ಅನ್ನಿಸ್ತಿರೋದು ಮತ್ತು ಸ್ವಲ್ಪ ಸಸ್ಪೀಷಿಯಸ್ ಅನ್ನಿಸ್ತಿರೋದು ಮಾರ್ಜಿನ್. ದಟ್ ಈಸ್ 59%, ಆಲ್ಮೋಸ್ಟ್ 60% ಮಾರ್ಜಿನ್ನು. ಇದು ಸಸ್ಟೈನಬಲ್ಲ, ಅದೇ ಮಾರ್ಕೆಟಿಗೆ ಡೌಟ್ ಆಗ್ತಾ ಇರೋದು. ಮಾರ್ಕೆಟಿಂಗ್ ಈಗ ನಿಮಗೂ ಕೂಡ ಈಗ ಮಾರ್ಜಿನ್ ಎಷ್ಟು ಮುಖ್ಯ ಅಂದರೆ, ಈ ಕಂಪ್ನಿ ಇವಾಗ 1,300 ಕೋಟಿ ಲಾಭ ಮಾಡಿದ್ಯಾ, ಸುಮ್ಮನೆ 1,300 ರೂಪಾಯಿ ಲಾಭ ಮಾಡಿದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ 60 ರೂಪಾಯಿನ ಸೇವ್ ಮಾಡ್ತಾ ಇದೆ. ಆಪ್ರೇಟಿಂಗ್ ಕಾಸ್ಟ್ ಅಂದರೆ ಎಂಪ್ಲಾಯ್ಗಳಿಗೆ ಕೊಟ್ಟು, ರಾ ಮೆಟೀರಿಯಲ್ನ ಯೂಸ್ ಮಾಡಿ, ಬಾಡಿಗೆ ಕಟ್ಟಿ ಎಲ್ಲಾನು ಹೋಗಿ 60% ಉಳಿಸ್ತಾ ಇದೆ. ಕೇವಲ 40% ಅಷ್ಟೇ ಖರ್ಚಾಗ್ತಾ ಇದೆ, 60% ಉಳಿಸ್ತಾ ಇದೆ. 60% ಉಳಿಸಿ ಅದರಲ್ಲಿ ಇಂಟ್ರೆಸ್ಟು, ಡಿಪ್ರಿಸಿಯೇಷನ್ನು ಮತ್ತು ಟ್ಯಾಕ್ಸ್ ಎಲ್ಲ ಕಟ್ಟಿಬಿಟ್ಟು 676 ರೂಪಾಯಿ ಲಾಭ ಮಾಡಿದೆ. ನಾಳೆ ಒಂದು ದಿವಸ ಈ ಮಾರ್ಜಿನ್ನು ಸಡನ್ ಆಗಿ ಓಲ್ಡ್ ಮಾರ್ಜಿನ್ ಬಂತು ಅಂದ್ಕೊಳ್ಳಿ, 22% ಬಂತು ಅನ್ಕ, ಎಷ್ಟಾಗುತ್ತೆ? 383 ಆಗುತ್ತೆ. ಅಂದರೆ 800 ಕೋಟಿ ಎಬಿಟಾ ಇರೋದು ಡೈರೆಕ್ಟ್ 383 ಆಗುತ್ತೆ. ಇದರಲ್ಲಿ ಇಂಟ್ರೆಸ್ಟ್ ಏನು ಅಷ್ಟೊಂದಿಲ್ಲ, ಡಿಪ್ರಿಷಿಯೇಷನ್ ಒಂದು ಸೇಮ್ ಇರುತ್ತೆ. ಡಿಪ್ರಿಷಿಯೇಷನ್ ಲೆಕ್ಕ ಹಾಕಿದ್ರೆ -45 ಕೋಟಿ ಆಗುತ್ತೆ. -45 ಕೋಟಿ ಆಗಿದ್ರೆ 338 ಆಗುತ್ತೆ. ಮತ್ತೆ ಅದಕ್ಕೆ 25% ನೀವು ಟ್ಯಾಕ್ಸ್ ಪೇ ಮಾಡಿದ್ರೆ, ಈ ಕ್ವಾರ್ಟರ್ ಟ್ಯಾಕ್ಸ್ ಕಮ್ಮಿ ಇದೆ, ಮೇ ಬಿ ಅವ್ರದ್ದು ಹಳೇದು ಲಾಭ ಕಮ್ಮಿ ಇರುತ್ತಲ್ವಾ, ಅದಕ್ಕೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ನೆಕ್ಸ್ಟ್ ಕ್ವಾರ್ಟರ್ ಅವ್ರು 25% ಟ್ಯಾಕ್ಸ್ ಪೇ ಮಾಡಲೇಬೇಕು. ಅದರಲ್ಲಿ 25% ಟ್ಯಾಕ್ಸ್ ಪೇ ಮಾಡಿದ್ರೆ ಟೋಟಲ್ಲು 250 ಕೋಟಿ ಲಾಭ ಆಗುತ್ತೆ. ನೋಡಿ, 676 ಕೋಟಿಯಲ್ಲಿ 250 ಕೋಟಿಯಲ್ಲಿ ಇದರಲ್ಲಿ ಏನು ಚೇಂಜ್ ಆಗಿದೆ? ಜಸ್ಟ್ ಮಾರ್ಜಿನ್ ಡೌನ್ ಆಗಿದೆ. ಮಾರ್ಜಿನ್ ಡೌನ್ ಆದರೆ 60% ನೆಟ್ ಪ್ರಾಫಿಟ್ ಡೌನ್ ಆಯಿತು. EPS ಕೂಡ 60% ಡೌನ್ ಆಯಿತು. 37 ಇರೋ EPS ಎಷ್ಟಾಗುತ್ತೆ ಅಂದರೆ 200 ಕೋಟಿ ಡಿವೈಡೆಡ್ ಬೈ 17.9 ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. 17.9 ಏನಂದರೆ ಇಷ್ಟು ನಂಬರ್ ಆಫ್ ದ ಶೇರ್ಸ್ ಇದೆ ಈ ಕಂಪ್ನಿ ಹತ್ರ. ಅದನ್ನು ನಾವು ನೆಟ್ ಪ್ರಾಫಿಟಿಗೆ ಡಿವೈಡ್ ಮಾಡಿದ್ರೆ ಒಂದು ಶೇರ್ ಎಷ್ಟು ದುಡಿತಿದೆ ಅಂತ ಗೊತ್ತಾಗುತ್ತೆ. ಅದೇ EPS 14 ಆಯಿತು. 14ಕ್ಕೆ ಸೇಮ್ ನೀವು ಇದೇ ಥರ ಪಿ ಪೇ ಮಾಡಿ ಎಷ್ಟಾಗುತ್ತೆ? ನೀವು ಹೇಳ್ದಂಗೆ ಇಂಡಸ್ಟ್ರಿ ಪಿ 34 ಇದೆ ಅಂತ ಅಂದ್ಕೊಳ್ಳಿ, ಬೇರೆ ಎಲ್ಲರಿಗೂ 34 ಪೇ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಎಷ್ಟಿದೆ? ಈ ಶೇರ್ ಪ್ರೈಸ್ ಬಂದ್ಬಿಟ್ಟು 484 ರೂಪಾಯಿ ಆಗುತ್ತೆ. ಬಟ್ ಇವಾಗ ಟ್ರೇಡ್ ಆಗ್ತಿರೋದು 1446ಕ್ಕೆ. ಇದೇ ರೀಸನಿಂದನೇ ಸಮ್ ಇನ್ವೆಸ್ಟರ್ಸ್ಗೆ ಇದ್ರ ಬಗ್ಗೆ ಡೌಟ್ ಇರುತ್ತೆ, ಇದು ರಿಯಲ್ ಮಾರ್ಜಿನ ಸಸ್ಟೈನಬಲ್ಲ ಅಂತ. ನಾಳೆ ಮಾರ್ಜಿನ್ ಡೌನ್ ಆದರೆ ಶೇರ್ ಪ್ರೈಸ್ ಕೂಡ ಡೌನ್ ಆಗಿಬಿಡುತ್ತೆ ಸಡನ್ಲಿ. ಅದಕ್ಕೇ ಯಾರು ಹೈ ವ್ಯಾಲ್ಯೂಯೇಷನ್ ಕೊಡೋಕ್ಕೆ ರೆಡಿ ಇರಲ್ಲ. ಇವತ್ತೇನಾದರೂ ಇವ್ರು 35 ವ್ಯಾಲ್ಯೂಯೇಷನ್ ಕೊಟ್ಟರೆ ಏನಾಗುತ್ತೆ? ನಾಳೆ ನೆಟ್ ಪ್ರಾಫಿಟ್ ಡೌನ್ ಆದರೆ ಅದು 50% ಪ್ರಾಫಿಟ್ ಡೌನ್ ಆದರೆ 35 ಇರೋ PE 70 ಆಗಿಬಿಡುತ್ತೆ. ಇವತ್ತು ಚೀಪಾಗಿ ಕಾಣ್ತಾ ಇದೆ, ನಾಳೆ ಕಾಸ್ಟ್ಲಿ ಆಗಿಬಿಡುತ್ತೆ. ಅದಕ್ಕೆ ನೀವು ಸ್ವಲ್ಪ ಕಾನ್ಕಾಲ್ ಓದಬೇಕು. ನಾನು ನಿಮ್ಮೆದುರಿಗೆ ಓದಿ ತೋರಿಸ್ತೀನಿ ನೋಡಿ. ಇಲ್ಲಿ ಟ್ರಾನ್ಸ್ಕ್ರಿಪ್ಟ್ ಅಂತ ಇದೆಯಲ್ಲ, ಟ್ರಾನ್ಸ್ಕ್ರಿಪ್ಟಿಗೆ ಬಂದರೆ ಏನು ಮಾಡಿ, ಸರ್ಚ್ ಮಾಡಿ, ಮಾರ್ಜಿನ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಮಾರ್ಜಿನ್ ಬಗ್ಗೆ ಯಾರ್ಯಾರು ಕ್ವಶನ್ ಕೇಳಿರ್ತಾರೆ, ಯಾರ್ಯಾರು ಆನ್ಸರ್ ಮಾಡಿರ್ತಾರೆ ಎಲ್ಲ ಬಂದ್ಬಿಡುತ್ತೆ. ಇಲ್ಲಿದೆ ನೋಡಿ, ಅಭಿಷೇಕ್ ಅನ್ನೋರು ಕ್ವಶನ್ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಫಾರ್ ಅ ಗ್ರೇಟ್ ಕ್ವಾರ್ಟರ್. ಐ ವಾಂಟ್ ಟು ಆಸ್ಕ್ ಒನ್ ಕ್ವಶನ್ ಅಬೌಟ್ ದಿ ಆಪರೇಟಿಂಗ್ ಮಾರ್ಜಿನ್. ಸೊ ಐ ಆಮ್ ಸೀಯಿಂಗ್ ದಟ್ ಆಪರೇಟಿಂಗ್ ಮಾರ್ಜಿನ್ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್ ಟು 60% ಇನ್ ಲಾಸ್ಟ್ 2 quarters. ಸೊ ಡೂ ಯು ಥಿಂಕ್ ದಿಸ್ ಮಾರ್ಜಿನ್ ಈಸ್ ಸಸ್ಟೈನಬಲ್ ಇನ್ ದ ಫ್ಯೂಚರ್? ನಾನು ಏನು ಥಿಂಕ್ ಮಾಡಿದ್ದೀನಿ, ಏನು ಕೇಳಿದ್ದೀನಿ, ಅವ್ರು ಅದನ್ನೇ ಕೇಳ್ತಿದ್ದಾರೆ. ಐ ಆನ್ಸರ್ಡ್ ದಟ್ ಕ್ವಶನ್ ಫ್ಯೂ ಮಿನಿಟ್ಸ್ ago. I will be just repeat that answer. I think it depends
on our portfolio pricing. If the pricing is good, we have a good product, it will work. And I think we said that this year should be fine, FY26 also should be fine, but future holds, we don't know. It all depends on how market formation and what the erosion is. So you could see the dip, so it is nature of it is beast, maybe a business ಅಂತ ಹೇಳಕ್ ಹೋಗಿರ್ಬೇಕು. Okay, next question. No, okay, then what is the average margin we can expect year on year for a next year? No, it will maintain same margin what we have. I think this year and next year is 60%. Okay, 60% right alva ಅಂತ. Yes, ಬಟ್ ಐ ಥಿಂಕ್ ವಾಟ್ ಈಸ್ ದ ಫ್ಯೂಚರ್ ಓಲ್ಡ್ಸ್ ಇಟ್ಸ್ ಅಗೇನ್ ಅವ್ರು ಅದೇ ಹೇಳ್ತಿದ್ದಾರೆ, ಮಾರ್ಜಿನ್ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಅಂತ ನಮಗಂತೂ ಐಡಿಯಾ ಇಲ್ಲ. ನೆಕ್ಸ್ಟ್ FY26 ವರ್ಗೂ ಬೇಕಾದ್ರೆ ಹೇಳ್ಬೋದು ಇದೇ ಸೇಮ್ 60% ಮಾರ್ಜಿನ್ ಮೇಂಟೈನ್ ಮಾಡ್ತೀವಿ, ಅದ್ರ ಮೇಲ್ಗಡೆದು ನಮ್ಮ ಕೈಲಿಲ್ಲ, ಮಾರ್ಕೆಟ್ ಕೈಲಿದೆ ಅಂತ. ಇವಾಗ ನಿಮ್ಗೊಂದು ಗೊತ್ತಾಗ್ತಾ ಇದೆ ಮಾರ್ಜಿನ್ ಯಾವ ಬಿಸ್ನೆಸ್ ಕನ್ಸಿಸ್ಟೆಂಟ್ ಆಗಿ ಇಟ್ಕೊಳಲ್ಲ, ಆ ಬಿಸ್ನೆಸ್ ಕಮೋಡಿಟಿ ಬಿಸ್ನೆಸ್ ಅಂತ, ಸಿಕ್ಲಿಕಲ್ ಬಿಸ್ನೆಸ್ ಅಂತ. ಅಂದ್ರೆ ಯಾರ ಕೈಲಿ ಮಾರ್ಜಿನ್ ಇಟ್ಕೊಳಕ್ಕಾಗತ್ತೆ ಆ ಬಿಸ್ನೆಸ್ ಯಾವಾಗಲೂ ಸ್ಟ್ರಕ್ಚರಲ್ ಬಿಸ್ನೆಸ್ ಅಂತ ಬಿಸ್ನೆಸ್ಗಳಿಗೆ IP ಕೊಟ್ಟರು ಪರವಾಗಿಲ್ಲ, ಅಂತ ಬಿಸ್ನೆಸ್ಗಳು IP ನಲ್ಲಿ ಟ್ರೇಡ್ ಆಗ್ತಾವೆ ಮುಂದೆ ಒಂದೇ ಸರ್. ಬಟ್ ಯಾವ ಬಿಸ್ನೆಸ್ ಕೈಯಲ್ಲಿ ಮಾರ್ಜಿನ್ ಇಟ್ಕೊಳಕ್ಕೆ ಚಾನ್ಸ್ ಇಲ್ಲ. ಹೆಂಗಂದ್ರೆ ನೀವು ಒಂದು ಸಮೋಸ ತಯಾರು ಮಾಡ್ತಿದ್ದೀರಾ, ಸಮೋಸ ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿ ಇದೆಯಾ, ಈ 100 ರೂಪಾಯಿ ಇರೋ ಸಮೋಸಾಗೆ ನಿಮಗೆ 50 ರೂಪಾಯಿ ಖರ್ಚಾಗ್ತಾ ಇದೆ. ಇವಾಗ ಎಲ್ಲ ಸೇರಿ 50 ರೂಪಾಯಿ ಖರ್ಚಾಗ್ತಾ ಇದೆ ಅಂದ್ರೆ 50% ನಿಮಗೆ ಉಳಿತಾ ಇದೆ. ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು, ಈ 50 ರೂಪಾಯಿ ಹೋಗ್ಬಿಟ್ಟು, ಯಾಕಂದ್ರೆ ಎಣ್ಣೆ ಹಿಟ್ಟು ಎಲ್ಲ ಜಾಸ್ತಿ ಆಯ್ತಲ್ಲ, ಈ 50 ರೂಪಾಯಿ ಬಂದ್ಬಿಟ್ಟು ಇವಾಗ 70 ರೂಪಾಯಿ ಖರ್ಚಾಗಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಿಮ್ಮ ಮಾರ್ಜಿನ್ ಎಷ್ಟಾಯ್ತು, 50 ರೂಪಾಯಿಂದ ಡೈರೆಕ್ಟ್ಲಿ 30 ರೂಪಾಯಿಗೆ ಬಂತು. ಇವಾಗ ನೀವು ಓಲ್ಡ್ ಮಾರ್ಜಿನ್ ಮೇಂಟೈನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ, ಮುಂದೆ ತರನೇ 50% ಮಾರ್ಜಿನ್ ಮೇಂಟೈನ್ ಮಾಡ್ಬೇಕಂದ್ರೆ ನೀವು ಇದನ್ನ ನಿಮ್ ಕಸ್ಟಮರ್ಗೆ ಪಾಸ್ ಆನ್ ಮಾಡಬೇಕು. ಅಂದ್ರೆ 100 ರೂಪಾಯಿ ಇರೋದನ್ನ ನೀವು 130 ರೂಪಾಯಿಗೆ ಸೆಲ್ ಮಾಡಬೇಕು. ನೀವು 130 ರೂಪಾಯಿಗೆ ಸೆಲ್ ಮಾಡೋಕೆ ಕಸ್ಟಮರ್ ತಗೊಳ್ಬೇಕಲ್ಲ, ಪಕ್ಕದಲ್ಲಿ ಅವನ ಇನ್ನೂ ಕಮ್ಮಿಗೆ ಸೆಲ್ ಮಾಡ್ತಿರ್ತಾನೆ, ಪಕ್ಕದಲ್ಲಿ 100 ರೂಪಾಯಿಗೆ ಸೆಲ್ ಮಾಡಕ್ಕೆ ರೆಡಿ ಇರ್ತಾನೆ. ಬಿಕಾಸ್ ಮಾರ್ಕೆಟ್ ಗೇನ್ ಮಾಡ್ಕೊಂಡು ಲಾಸ್ ಮಾಡ್ಕೊಂಡು ಸೆಲ್ ಮಾಡಕ್ಕೂ ರೆಡಿ ಇರ್ತಾನೆ. ಅವಾಗ ಕಸ್ಟಮರ್ ಅವನ ಹತ್ರ ಹೋಗ್ತಾರೆ. ಕಸ್ಟಮರ್ಗೆ ನೀನ್ ಪ್ರೈಸ್ ಹೈಕ್ ಮಾಡೋರು ತಗೊಳಕ್ ರೆಡಿ ಇಲ್ಲ ಅಂದ್ರೆ ಅಂತ ಬಿಸ್ನೆಸ್ ಅಲ್ಲಿ ಪ್ರೈಸಿಂಗ್ ಪವರ್ ಇಲ್ಲ ಅಂತ ಬಿಸ್ನೆಸ್ ಯಾವಾಗಲೂ ಲೋ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗೋದು. ಇದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ವ್ಯಾಲ್ಯೂಯೇಷನ್ PE ಮಾತ್ರ ಇನ್ಕ್ರೀಸ್ ಆಗಲ್ಲ ಇಂಥ ಬಿಸ್ನೆಸ್ ಅಲ್ಲಿ, ಅಂಟಿಲ್ ಅನ್ಲೆಸ್ ಏನೋ ಸ್ಟ್ರಕ್ಚರಲ್ಲಿ ಚೇಂಜ್ ಆಗೋಯ್ತು. ಏನೋ ಅಂತ ಮಾಲಿಕ್ಯೂಲ್, ಇದು ನಾಟಕ ಫಾರ್ಮಾನ ಅಂತ ಮಾಲಿಕ್ಯೂಲ್ ಕಂಡುಹಿಡಿದ್ಬಿಟ್ರು, ಇದರಿಂದ ಜಗತ್ತಲ್ಲಿ ಎಲ್ಲ ಚೇಂಜ್ ಆಗ್ತಾ ಇದೆ. ಇವ್ರು ಎಷ್ಟು ಕೇಳ್ತಾರೆ ಅಷ್ಟು ದುಡ್ಡು ಕೊಡಕ್ಕೆ ರೆಡಿ ಇದ್ದಾರೆ ಅಂದ್ರೆ ಅವಾಗ ದೇ ವಿಲ್ ಮೇಕ್ ಮನಿ. ಅವಾಗ PE ಎಕ್ಸ್ಪ್ಯಾಂಡ್ ಆಗುತ್ತೆ, ಅವಾಗ ಜನ ನನಿಬೇಕಂತ ಬೈ ಮಾಡಕ್ಕೆ ರೆಡಿ ಇರ್ತಾರೆ. ದಿಸ್ ಈಸ್ ದ ರೀಸನ್ ಇಟ್ಸ್ ಟ್ರೇಡಿಂಗ್ ಅಟ್ ಚೀಪ್ ವ್ಯಾಲ್ಯೂಯೇಷನ್. ಒಂದೊಂದು ಬಿಸ್ನೆಸ್ಗಳು ಯಾಕೆ ಚೀಪ್ ವ್ಯಾಲ್ಯೂಯೇಷನ್ ಟ್ರೇಡ್ ಆಗ್ತಾವೆ ಅಂದ್ರೆ ಇದೇ ರೀಸನ್ ಇಂದ. ನಾನು ಅವಾಗಲೇ ಹೇಳ್ದಂಗೆ ನಿಮಗೂ ಏನಾದರೂ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಬೇಕಿದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ, ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ, ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಟ್ರೈ ಮಾಡಿ.